सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परं ब्रह्मा तस्मै श्रीगुरवे नमः। स्थावरं जङ्गमं व्याप्तं यत्किञ्चित् सचराचरं तत्पदं दर्शितं येन तस्मै श्रीगुरवे नमः। चिन्मयं व्यापि यत्सर्वं त्रैलोक्यं सचराचरं तत्पदं दर्शितं येन तस्मै श्रीगुरवे नमः। त्वमेव माता च पिता त्वमेव त्वमेव बन्धुश्च सखा त्वमेव त्वमेव विद्या द्रविणं त्वमेव त्वमेव सर्वं मम देवदेव त्वमेव सर्वं गुरुदेव देव। ॐ यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थिततद्गतेन मनसा पश्यन्ति यं योगिनः सुरासुरगणाः देवाय तस्मै नमः देवाय तस्मै नमः। माण्डुक्य उपनिषत्तु ओमित्येदक्षरमिदं सर्वं तस्य उपव्याख्यानं भूतं भवत् भविष्यदिति सर्वम् ओंकार एव यच्च अन्यत् त्रिकालातीतं तदपि ओंकार एव। सर्वम् एतद् ब्रह्म अयमात्मा ब्रह्म
ಸ್ವಯಮಾತ್ಮ ಚತುಷ್ಪಾದ್ ಜಾಗರಿತಸ್ಥಾನಃ ಬಹಿಷ್ಪ್ರಜ್ಞಃ ಸಪ್ತಾಂಗ ಏಕೋನವಿಂಶತಿಮುಖಃ ಸ್ಥೂಲಬುಕ್ ವೈಶ್ವಾನರಃ ಪ್ರಥಮ ಪಾದಃ ಸ್ವಪ್ನಸ್ಥಾನೋ ಅಂತಃಪ್ರಜ್ಞಃ ಪುನಃ ಸಪ್ತಾಂಗ ಏಕೋನವಿಂಶತಿಮುಖಃ ಪ್ರವಿವಿಕ್ತಬುಕ್ ಸೂಕ್ಷ್ಮ ತೈಜಸೋ ದ್ವಿತೀಯ ಪಾದಃ ಮೂರನೇದು ಯತ್ರ ಸುಪ್ತಃ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ ಸುಷುಪ್ತಿ ಸ್ಥಾನ ಏಕೀಭೂತಃ ಪ್ರಜ್ಞಾನ ಘನ ಏವ ಆನಂದಮಯ ಹೋ ಆನಂದಬುಕ್ ಚೇತೋಮುಖಃ ಪ್ರಾಜ್ಞಃ ತೃತೀಯ ಚೇತೋಮುಖಃ ಪ್ರಾಜ್ಞಃ ತೃತೀಯ ಪಾದಃ ಏಷ ಸರ್ವೇಶ್ವರ ಏಷ ಸರ್ವಜ್ಞ ಏಷ ಅಂತರ್ಯಾಮಿ ಏಷ ಯೋನಿ ಸರ್ವಸ್ಯ ಪ್ರಭವ ಅಪ್ಯಯೌ ಹಿ ಭೂತಾನಾಂ. ನೋಡಿ ಯಾರೋ ಅಲ್ಲ ಪಕ್ಕದ ಮನೆಯಲ್ಲ ಗೊತ್ತಿಲ್ಲ. ಸೊ ಮಾಂಡಕ್ಯ ಉಪನಿಷತ್ತಲ್ಲಿ ಅವಸ್ಥಾತ್ರಯ ವಿವೇಕ ಮೂರು ಅವಸ್ಥೆಗಳು ಜಾಗರಿತ ಸ್ವಪ್ನ ಸುಷುಪ್ತಿ. ಜಾಗರಿತ ಸ್ಥಾನದಲ್ಲಿ ಸ್ಥೂಲ ಬುಕ್ ವೈಶ್ವಾನರ, ಸ್ವಪ್ನ ಸ್ಥಾನದಲ್ಲಿ ಪ್ರವಿವಿಕ್ತ ಬುಕ್ ಸೂಕ್ಷ್ಮಭೋಗಿ ತೈಜಸ, ಸುಷುಪ್ತಿ ಸ್ಥಾನದಲ್ಲಿ ಪ್ರಾಜ್ಞಾ, ಸುಷುಪ್ತಿ ಸ್ಥಾನದಲ್ಲಿ ಪ್ರಾಜ್ಞ ಆನಂದಮಯ. ಸೊ ಈಗ ಆನಂದಮಯ ನಾವು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು, ಯಾಕಂದರೆ ನಮಗೆ ಬೇಕಾಗಿರೋದು ಆನಂದ. ನಮಗೆ ಜಾಗೃತ ಸ್ಥಾನದಲ್ಲಿ ಅಷ್ಟೊಂದು ಇಂಪಾರ್ಟೆನ್ಸ್ ಇದೆ ಅಂತ ಅನ್ನಿಸ್ತಾ ಇಲ್ಲ. ಒಂದು ವಯಸ್ಸಾದಮೇಲೆ ಹೊರಗಡೆ ಪ್ರಪಂಚ ನೋಡಿದಾಗೆಲ್ಲ ಹುಚ್ಚರ ಥರ ಓಡಾಡ್ತಾ ಇರ್ತಾರೆ, ಹುಚ್ಚರೇ ಆಲ್ಮೋಸ್ಟ್. ಅದು ಇವಾಗ ಈ ಟೆಕ್ನಾಲಜಿ ಸಿವಿಲೈಸೇಷನ್ ಬಂದಮೇಲೆ ಒಬ್ಬರ ಮುಖನ ಒಬ್ಬರು ನೋಡಲಿಕ್ಕೆ ಆಗ್ತಾಯಿಲ್ಲ. ಆ ಹ್ಯೂಮನ್ ಟಚ್ ಹೋಗ್ಬಿಟ್ಟಿದೆ. ಪ್ರಾಣಿಗಳು ಎಷ್ಟೋ ಮೇಲು, ಒಂದು ಹಸು ನೋಡಿದ್ರೆ ಅದು ಮುಖ ನೋಡುತ್ತೆ, ಮನುಷ್ಯ ಮುಖ ನೋಡಲ್ಲ. ಅಷ್ಟೊಂದು ಪ್ರೀ ಆಕ್ಯುಪೈಡ್, ಓವರ್ಲೋಡೆಡ್. ಯಾಕೆ ಏನು ಅಂತ ಅವ್ರಿಗೂ ಗೊತ್ತಿಲ್ಲ. ಫಾರ್ ನೋ ರೀಸನ್ ಯು ಆರ್ ಫಾಸ್ಟ್, ಫಾಸ್ಟ್ ಆಗಿದ್ದಾಗ ಏನಾಗುತ್ತೆ? ನೀವು ಯಾರನ್ನು ಗಮನಿಸ್ತೀರಾ? ಯಾರ ಮುಖ ನೋಡ್ತೀರಾ? ಸಾಲದೇ ಇರೋದಕ್ಕೆ ಒಂದೇ ಭಾರತ್, ಅಷ್ಟು ಸ್ಪೀಡ್ ಹೋಗಿ ನೀವು ಎಲ್ಲ. ಪ್ರಪಂಚ ಬೆಳೀತಾ ಇದೆ, ಹಾಗೆ ಇದೆ, ಕರೆಕ್ಟು. ನಮ್ಮ ಕಥೆ ಏನು? ನಮಗೆ ಯಾಕೆ ಬೇಕು? ನಿದ್ದೆಯಲ್ಲಿ ಸ್ಪೀಡ್ ಬೇಕಾ? 6 hours 7 hours ನಿದ್ದೆ ಬಂದರೆ ಅವ್ರಿಗೆ ಸ್ಪೀಡ್ ಬೇಕಾಗಿತ್ತ? ನೈಧಾನ್ಯ ವೈಶಾಲ್ಯ ಇದೆರಡೂ ಇಲ್ಲ. ಟೆಕ್ನಾಲಜಿ ಸಿವಿಲೈಸೇಷನಲ್ಲಿ ನೈಧಾನ್ಯನೂ ಇಲ್ಲ, ವೈಶಾಲ್ಯನೂ ಇಲ್ಲ. ನಾನು, ನನ್ನ ದುಡ್ಡು, ನನ್ನ ಜೇಬು, ನನ್ನ ಬ್ಯಾಂಕ್ ಬ್ಯಾಲೆನ್ಸು, ನನ್ನ ನಾಯಿ, ನನ್ನ ಮನೆ, ಅದು ಇಬ್ಬರು ಕೆಲಸ ಮಾಡಿದರೆ ನಾನು ಮಾತ್ರ. ನಾನು, ನನ್ನ ಪರ್ಸು, ಆಮೇಲೆ ನಂದು ಕೂಟ. ಹೇಗೆ ಸೇರಿಸ್ತೀರ ಅವ್ರನ್ನ? ಹೇಗೆ ಸೇರಿಸ್ತೀರ? ಹೊರಗಡೆ ಇನ್ಫ್ಲುಯೆನ್ಸ್ ಎಷ್ಟು ಜೋರಾಗಿದೆ ನಮ್ಮ ಮೇಲೆ ಅಂದರೆ, ಇವಾಗ ಈಚ್ ಇಂಡಿವಿಜುವಲ್, ಮೊದಲು ಹಳೆ ಕಾಲದಲ್ಲಿ ಒಂದು ಫ್ಯಾಮಿಲಿ ವಾಸ್ ಎ ಯೂನಿಟ್. ಫ್ಯಾಮಿಲಿ, ನಾವೆಲ್ಲ ಸ್ಕೂಲ್ಗೆ ಹೋಗ್ತಾ ಇದ್ದಾಗ ನಾವು ಚೆನ್ನಾಗಿ ಓದಬೇಕು, ಸಂಪಾದನೆ ಮಾಡಬೇಕು, ಅವರಿಗೆಲ್ಲ ದುಡ್ಡು ಕೊಡಬೇಕು, ಇವ್ರನ್ನೆಲ್ಲ ನೋಡ್ಕೋಬೇಕು, ಇವ್ರನ್ನೆಲ್ಲ ಚೆನ್ನಾಗಿ ಎಷ್ಟೊಂದು ನಮಗೆ ಜವಾಬ್ದಾರಿ.
ಹುಡುಗಿ ನೋಡ್ಲಿಕ್ಕೆ ಹೋದಾಗ ಹುಡುಗಿನ ನೀವು ಕೆಲಸಕ್ಕೆ ಕಳಿಸ್ಬೋದು, ಆಮೇಲೆ ಕೆಲಸ ಏನು ಹೋಗೋದು ಬೇಡ, ಅವ್ರ ಮನೆಯಲ್ಲಿರಲಿ, ನಮಗೆ ಬರ್ತಾಯಿದ್ದೆ ಸ್ವಲ್ಪನೇ ಸಂಬಳ, ಆದರೂ ಕೂಡ ನೋಡ್ಕೋತೀವಿ. ಆತ್ಮವಿಶ್ವಾಸ ಇತ್ತು, ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಇವಾಗ ಎಲ್ಲಿದೆ? ಇದ್ರ ಮಧ್ಯ ನಮಗೆ ಅಧ್ಯಾತ್ಮ ಬೇರೆ ಬೇಕು. ಅದು ಹೇಗಾಗುತ್ತೆ? ಅಧ್ಯಾತ್ಮ ಮತ್ತು ಸ್ಪೀಡ್ ಎರಡು ಒಂದಕ್ಕೊಂದು ವಿರುದ್ಧವಾಗಿ ಹೋಗ್ತಾ ಇದೆ. ಒಂದಕ್ಕೊಂದು ವಿರುದ್ಧವಾಗಿ ಹೋಗ್ತಾ ಇದೆ. ಯಾರಿಗೆ ಬೈತೀರಿ? ನೋಡಿ, ಕೆಲವು ಆಲೋಚನೆ ಮಾಡಲಿಕ್ಕೆ. ಈಗ ನಾವು ಆನಂದ ಅಲ್ಲೇ ಇದ್ದೀವಿ, ಆನಂದ ಬಿಟ್ಟಿಲ್ಲ, ಸ್ವಲ್ಪ ಹಿಂದೆ ಬರ್ತಾ ಇದ್ದೀವಿ. ನಮ್ಮ ಆ್ಯಕ್ಚುಲಿ ಸಿಚುವೇಶನ್ ಏನು ನಮ್ಮದು ಹೊರಗಡೆದು ನೋಡೋಣ. ನಮ್ಮಲ್ಲಿ ಎಕನಾಮಿಕ್ಸ್ ಓದಿದವ್ರಿಗೆ ಮಲ್ಥೂಸಿಯನ್ ಥಿಯರಿ ಆಫ್ ಪಾಪ್ಯುಲೇಷನ್ ಕೇಳಿದ್ದೀರಿ? ಪಾಪ್ಯುಲೇಷನ್ ಹೇಗೆ ಕಂಟ್ರೋಲ್ ಆಗುತ್ತೆ ಅಂದರೆ, ಪಾಪ್ಯುಲೇಷನ್ ಫ್ಲಡ್ಡು, ಫ್ಯಾಮಿನ್ನು, ಎಪಿಡೆಮಿಕ್ಸು, ವಾರ್. ಕರೆಕ್ಟಾ? ಫ್ಲಡ್, ಫ್ಯಾಮಿನ್, ಎಪಿಡೆಮಿಕ್ಸ್ ಮನೆ ಬಂತು, ಒಂದಷ್ಟು ಜನ ತಗೊಳ್ಳೋಯ್ತು. ಇವಾಗ ವಾರ್ ಬಂದಿದೆ, ಅದೊಂದು ಅಷ್ಟೇ, ಅದು ತಗೊಂಡು ಹೋಗ್ತಾನೇ ಇದೆ. ಇದೆಲ್ಲ ಯಾರು ಮಾಡಿದ್ದಾರೆ? ಅಧ್ಯಾತ್ಮದಲ್ಲಿ ಬಂದಾಗ ಮಹತ್ತತ್ವ ಅಂತ ಹೇಳ್ತಾ ಇದ್ದೀರಿ ಮೊನ್ನೆ, ಜ್ಞಾಪಕ ಇದೆಯಾ? ಮಹತ್ತತ್ವ ಅದು ಮಾಡ್ತಾ ಇರೋದು. ಇರಾನ್ ನಮ್ಮ ತಲೆ ಒಳಗಡೆ ಕೆಲಸ ಮಾಡ್ತಾ ಇರೋದು ಮಹತ್ತತ್ವ. ಅಮೇರಿಕಾದ ತಲೆ ಒಳಗೆ ಕೆಲಸ ಮಾಡ್ತಾ ಇರೋದು ಮಹತ್ತತ್ವ. ಪ್ರಕೃತೆ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ. ಎಲ್ಲ ಕೆಲಸಗಳನ್ನು ಪ್ರಕೃತಿ ಮಾಡ್ತಾ ಇದೆ. ಇರಾನ್ ನಮ್ಮ ತಲೆ ಒಳಗೂ ಪ್ರಕೃತಿ ಮಾಡ್ತಾ ಇರೋದು, ಅಮೇರಿಕಾದ ತಲೆ ಒಳಗೂ ಪ್ರಕೃತಿ, ಮೋದಿ ತಲೆ ಒಳಗೂ ಪ್ರಕೃತಿನೇ ಮಾಡ್ತಾ ಇರೋದು. ಅಹಂಕಾರ ವಿಮೂಢಾತ್ಮ ಏನು ಹೇಳ್ತಾನೆ? ಕತ್ತಾಹಮಿತಿ ಮನ್ಯ, ನಾನೇ ಎಲ್ಲ ಮಾಡ್ತಾ ಇದ್ದೀನಿ ಅಂತಾನೆ. ಅವನು ಇರಾನ್ನವ್ರು ಕೇಳಿ ನಾನೇ ಮಾಡೋದು ಅಂತಾನೆ, ಅಮೇರಿಕವ್ರು ನಾನು ಮಾಡೋದು ಅಂತಾನೆ. ಮಾಡ್ತಾ ಇರೋದು ಯಾರು? ಪ್ರಕೃತಿ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ. ಸ್ವಲ್ಪ ಯೋಚನೆ ಮಾಡಿದರೆ ವಿ ಕ್ಯಾನ್ ಎಂಜಾಯ್ ಎವ್ರಿ ಡೇ, ವೆದರ್ ಇಟ್ ಈಸ್ ವಾರ್, ವೆದರ್ ಇಟ್ ಇಸ್ ಎಪಿಡೆಮಿಕ್, ವೆದರ್ ಇಟ್ ಈಸ್ ಏನದು ಫ್ಲಡ್ಡು, ಏನೇ ಆಗಿರಲಿ, ಯು ಕ್ಯಾನ್ ಸಿ ಗಾಡ್. ಇಫ್ ಯು ಕ್ಯಾನ್ ಸಿ ಗಾಡ್ ದೇರ್, ನೀವು ಆಧ್ಯಾತ್ಮದಲ್ಲಿದ್ದರೆ ಎಲ್ಲದನ್ನು ಹಾಗೆ ಆಕ್ಸೆಪ್ಟ್ ಮಾಡ್ತೀರಾ? ಆಕ್ಸೆಪ್ಟೆನ್ಸ್ ಆಫ್ ಫ್ಯಾಕ್ಟ್ ಈಸ್ ಮೆಚುರಿಟಿ. ಎ ವೈಸ್ ಮ್ಯಾನ್ ಹಿ ನೆವರ್ ರಿಯಾಕ್ಟ್ಸ್, ಹಿ ಆ್ಯಕ್ಟ್ಸ್. ಏನು ಮಾಡಬೇಕು ಅದು ಮಾಡ್ತಾನೆ ನಾವು. ಮಳೆ ಬರ್ತಾ ಇದ್ದರೆ ಛತ್ರಿ ತೊಗೊಳೋಗ್ತಾನೆ ಅಷ್ಟೇ. ಮಳೆ ಯಾಕೆ ಬಂತು, ಯಾಕೆ ಬರಲಿಲ್ಲ, ಹೋದ ವರ್ಷ ಯಾಕೆ ಬಂದಿತ್ತು, ಈ ವರ್ಷ ಯಾಕೆ ಬರಲಿಲ್ಲ, ಇದು ಬೇರೆ ಲೆಕ್ಕಾಚಾರ. ನೀವ್ಯಾರು? ವಿಧಿಗೆ ನೀ ಕಾರ್ಯ ನಕ್ಷೆಯ ತೊಡಿಸ ಹೊರಡದಿರು. ವಿಧಿಗೆ ನೀ ಕಾರ್ಯ ನಕ್ಷೆಯ ತೊಡಿಸ ಹೊರಡದಿರು. ಅಧಿಕಾರಿ ನೀನಲ್ಲ, ವಿಧಿ ಬೆಪ್ಪನಲ್ಲ. ಹದ ಅರಿತು ವಿಧಿ ತಾನೇ ಕುದುರಿಸುವನೆಲ್ಲವನು ಅದಕ್ಕದಿರು ನೀನು ಅವನೇನು ಗದರಿಸ್ಬೇಡ. ವಿಧಿಗೆ ನೀನು ಕಾರ್ಯನಕ್ಷೆಯ ತೊಡಿಸ ಹೊರಡದಿರು. ಅಧಿಕಾರಿ ನೀನಲ್ಲ, ವಿಧಿ ಬೆಪ್ಪನಲ್ಲ. ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಎಲ್ಲ ಪರ್ಫೆಕ್ಟಾಗಿ ಆಗ್ತಾ ಇದೆ. ಯಾಕೆಂದರೆ ಕೃಷ್ಣ ಯಾಕೆ ಬಂದಿದ್ದು? ಭೂಮಿ ತಾಯಿ ಹೋಗಿ ಮಹಾವಿಷ್ಣು ಹತ್ರ ನನ್ನ ಭಾರ ತಡಿಲಿಕ್ಕಾಗಲ್ಲ, ನನ್ನ ಭಾರ ಕಡಿಮೆ ಮಾಡು, ಭೂಭಾರ ಹರಣಾಯ ಚ ಹೇಳ್ತೀರಾ ಅರ್ಘ ಬಿಡುವಾಗ ಹೇಳ್ತಿರ್ತಾನೆ. ಭೂಭಾರ ಕಡಿಮೆ ಮಾಡಲಿಕ್ಕೆ ಅವತಾರ ಮಾಡಿರೋದು. ನೀವು ಅವನಿಗೆ 25 ಕಥೆಗಳೆಲ್ಲ ಕಟ್ಟಿಸ್ಕೊಂಡು ಅವನು ಬಂದಿದ್ದು ಯಾಕೆ? ಇವ್ರನ್ನೆಲ್ಲ ತೆಗೀಲಿಕ್ಕೆ. ಪಾಂಡವರು ಸಾಯಬೇಕು, ಇವರು ಸಾಯಬೇಕು, ಎಲ್ಲ ಸಾಯಬೇಕು, ಕೊನೆಗೆ 4 ಜನ ಉಳಿಬೇಕು. ಹೌದಲ್ವಾ? ಈಗ ಇದು ಒಳ್ಳೇದು ಕೆಟ್ಟದ್ದು ಏನು? ನನಗೆ ಅದು ಕೊಡು, ನನಗೆ ಇದು ಕೊಡು, ನನಗೆ ಅದು ಮಾಡು, ನನಗೆ ಇದು ಮಾಡು. ಅಧ್ಯಾತ್ಮ ಹೊರಗಡೆ
ಏನಾಗ್ತಾ ಇದೆ, ಏನು ಮಾಡ್ತಾ ಇದ್ದಾರೆ, ಅವ್ರು ಯಾವ ಕಲ್ಚರು ಯಾವ ಸ್ಟೇಜಲ್ಲೂ ಅವ್ರನ್ನ ಹೇಗೆ ಅಕ್ಸೆಪ್ಟ್ ಮಾಡಿ ಅದು ಪರ್ಫೆಕ್ಟ್ ಆಗಿದ್ದಾರೆ. ನಮಗೆ ನಮ್ಮ ಹತ್ರ ಬಂದಾಗ ಅಧ್ಯಾತ್ಮದಲ್ಲಿ ನೋಡಿದಾಗ ಎಲ್ಲವನ್ನು ಒಂದೇ ಥರ ನೋಡಿ. ಲೌಕಿಕದ ಮೌಲ್ಯ ನಿರ್ಲೌಕಿಕದ ನಾಣ್ಯದಲ್ಲಿ ಲೆಕ್ಕ ತಾತ್ವಿಕನಿಗಿದು ಮಂಕುತಿಮ್ಮ. ಲೌಕಿಕದ ಮೌಲ್ಯ ಈ ಲೋಕದಲ್ಲಿರೋ ಮೌಲ್ಯ ನಿರ್ಲೌಕಿಕದ ನಾಣ್ಯದಲ್ಲಿ. ಭಗವಂತನ ಇಚ್ಛೆ ಏನಿರುತ್ತೋ ಏನೋ, ಭಗವಂತ ಏನು ಯೋಚನೆ ಮಾಡಿದಾನೆ ಏನೋ, ಇವರೆಲ್ಲ ಎಷ್ಟು ಜನ ಸಾಯ್ಬೇಕೋ ಏನೋ, ಎಷ್ಟು ಜನ ಹೊಡೆದಾಡ್ಬೇಕು. ನೀವು ವಿಜ್ಞಾನಮಯ ಕೋಶ ಅಂತ ಹೇಳ್ತೀರಾ, ಬಹಳ ಒಳ್ಳೆಯದು ಅಂತೀರಾ, ಬಹಳ ಡೆವಲಪ್ಮೆಂಟ್ ಅಂತೀರಾ, ಎಲ್ಲ ಬಾಂಬ್ಗಳು ಮಾಡಿ ಒಬ್ಬರ ಮೇಲೊಬ್ಬರು ಹಾಕ್ಕೊಂಡು ಸಾಯ್ತಾ ಇದ್ದಾರೆ ಅಲ್ಲಿ. ದ ಸೋ ಕಾಲ್ಡ್ ಅಡ್ವಾನ್ಸ್ಡ್ ಕಂಟ್ರೀಸ್ ಅವ್ರು ಏನು ಮಾಡ್ತಾ ಇದ್ದಾರೆ, ವೆಪನ್ಸ್ ಮಾಡಿ ಒಬ್ಬರು ಹೊಡ್ಕೊಂಡು ಸಾಯ್ತಾ ಇದ್ದಾರೆ. ಯಾಕೆಂದರೆ ಸೂಕ್ಷ್ಮ ಏನಂದರೆ, ಒಂದು ಕಂಟ್ರಿಗೆ ಟ್ರೇಡು ಬ್ಯಾಕ್ ಬೋನು, ಒಂದು ಕಂಟ್ರಿಗೆ ಪಾಲಿಟಿಕ್ಸ್ ಬ್ಯಾಕ್ ಬೋನು, ಒಂದು ಕಂಟ್ರಿಗೆ ಇಂಡಸ್ಟ್ರಿ ಬ್ಯಾಕ್ ಬೋನು, ನಮಗೆ ರಿಲಿಜನ್ ಬ್ಯಾಕ್ ಬೋನ್. ವಿವೇಕಾನಂದ ಹೇಳಿ, ರಿಲಿಜನ್ ಇಸ್ ಬ್ಯಾಕ್ ಬೋನ್ ಆಫ್ ಇಂಡಿಯಾ. As long as religion is your backbone, as long as that blood is very strong, no germ can enter into your body. ಎಕ್ಸ್ಟರ್ನಲ್ ಜರ್ಮ್ ಯಾವುದು ಒಳಗಡೆ ಬರೋಕ್ಕಾಗಲ್ಲ. ಯಾಕಂದರೆ ಯುವರ್ ರಿಲಿಜನ್ ಈಸ್ ವೆರಿ ಸ್ಟ್ರಾಂಗ್, ಯುವರ್ ಬ್ಯಾಕ್ಬೋನ್ ಈಸ್ ವೆರಿ ಸ್ಟ್ರಾಂಗ್, ಯುವರ್ ಬ್ಲಡ್ ಈಸ್ ವೆರಿ ಪ್ಯೂರ್. ಅವ್ರ ಬ್ಲಡ್ಡೆಲ್ಲ ಏನಾಗಿದೆ ಅಂದರೆ, ಏನಾಗಿದೆ, ನೀವು ಆ್ಯಂಟಿಬಯೋಟಿಕ್ ಕೊಟ್ಟು 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 ರಕ್ತ ಯಾವ ಔಷಧಿ ಕೊಟ್ಟರು ಅದು ಕೆಲಸ ಮಾಡಲ್ಲ, ಹೊಡ್ಕೊಂಡು ಸಾಯೋದು. ಅದನ್ನೇ ಮಾಡ್ತಾ ಇರೋದು ಅವರು. ಅವ್ರಿಗೆ ನೀವು ಒಳ್ಳೆ ಮಾತು ಹೇಳಿದರೆ ಅವ್ರಿಗೆ ಆಗಲ್ಲ, ಒಳ್ಳೆ ಮಾತು ಹೇಳಿದರೆ ಆಗಲ್ಲ. ಇದು ಆ್ಯಕ್ಚುಲಿ ಇದೇನು ಗೊತ್ತಾ, ದಿಸ್ ಈಸ್ ಆಲ್ಸೋ ಆ್ಯನ್ ಈಗೋ. ಇದು ಈಗೋ. ನಿಮ್ಮ ಇಂಡಿವಿಜುವಲ್ ಈಗೋ ಮಹತ್ತತ್ವಕ್ಕೆ ಹೇಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂದರೆ, ಅಥವಾ ಮಹತ್ತತ್ವ ಈಗೋನೇ ಹೇಗೆ ಡೆವಲಪ್ ಮಾಡಿ, ಇದೆರಡು ಮ್ಯೂಚುವಲ್. ಇಂಡಿವಿಜುವಲ್ ಈಗೋ ಅಂದರೆ ನಾನು ನನಗೋಸ್ಕರ ಬೇರೆ ಯಾರನ್ನಾರು ಹೊಡೆದಾಕ್ಬಿಡೋದು. ಈ ಕೆಲವು ಗೂಂಡಾಗಳೆಲ್ಲ ನೋಡಿದ್ದೀರಲ್ಲ, ಲೋಕಲ್ಲ. ಅದು ಈಗ ಇನ್ನು ಪೊಲಿಟಿಕಲ್ ಪಾರ್ಟಿ ನೋಡ್ತಿಲ್ಲ, ಊರೂರಿಗೆ ಅವ್ರ ಊರಿಗೆ ಇವ್ರ ಲೀಡರ್ ಇವರು, ವಿಲೇಜ್ಗೆ ಅದು ಈಗೋ, ವಿಲೇಜ್ಗೆ ಹಳ್ಳಿಗೆ, ಆಮೇಲೆ ಸಿಟಿಗೆ, ಆಮೇಲೆ ನ್ಯಾಷನಲ್ ಈಗೋ. ನಮ್ಮ ಕಂಟ್ರಿ ಅವನ ಕಂಟ್ರಿ. ಅವ್ರು ಪಾಕಿಸ್ತಾನ ಹೇಳ್ತಾರೆ ನಮಗೆ ಮೋದಿ ಬೇಕು ಅಂತ ಅಲ್ಲಿ ಕೂತಿದ್ದಾರೆ. ಮೋದಿ ನಮಗೆ ಬೇಕು, ನಮ್ಮನ್ನು ಮೋದಿ ರೂಲ್ ಮಾಡಬೇಕು ಅಂತ ಪಾಕಿಸ್ತಾನದವ್ರು ಹೇಳ್ತಾ ಇದ್ದಾರೆ. ಸೊ ನ್ಯಾಷನಲ್ ಈಗೋ. ಈ ನ್ಯಾಷನಲ್ ಈಗೋ ಆದಾಗ ಕ್ಲಿಯರ್ ಸ್ವಲ್ಪ ಕೇಳಿ. ನ್ಯಾಷನಲ್ ಈಗೋ ಆದಾಗ ಏನಾಗುತ್ತೆ ಅಂದರೆ, ಐಡಿಯಲ್ಸ್, ವೆನ್ ಐಡಿಯಲ್ಸ್ ಕ್ಲಾಶ್, ವಾರ್ ಟೇಕ್ಸ್ ಪ್ಲೇಸ್. ನಿಮ್ಮ ಕಂಟ್ರಿಗಿರೋ ಐಡಿಯಲ್ ಬೇರೆ, ಅಮೇರಿಕಾದವ್ರಿಗಿರೋ ಐಡಿಯಲ್ ಬೇರೆ, ಇರಾನವ್ರಿಗಿರೋ ಐಡಿಯಲ್ ಬೇರೆ, ಪಾಕಿಸ್ತಾನ ಚೈನಾದವ್ರಿಗೆ ಐಡಿಯಲ್ ಬೇರೆ. ಈ ಐಡಿಯಲ್ಗಳು ಕ್ಲಾಶ್ ಆದಾಗ ವಾರ್ಸ್ ಟೇಕ್ಸ್ ಪ್ಲೇಸ್. ವಾರ್ಸ್ ಟೇಕ್ ಪ್ಲೇಸ್ ಅಂದರೆ ಐಡಿಯಲ್ಲು ಒಂದು ಕಂಟ್ರಿ ಐಡಿಯಲ್ಲು, ಒಂದು ಕಂಟ್ರಿ ಐಡಿಯಲ್ ಅಂದರೆ ನಿಮ್ಮದು ಮಹತ್ತತ್ವ. ಒಪ್ಕೋತೀರಾ? ನಿಮ್ಗೇನಾದ್ರು ಕಂಟ್ರೋಲ್ ಇದೆ ಅದ್ರ ಮೇಲೆ? ಕಂಟ್ರಿ ವಾರ್ ಮಾಡಿದಾಗ ನಿಮ್ಗೇನು ಕಂಟ್ರೋಲ್ ಇದೆ? ಮಹತ್ತತ್ವದ ಮೇಲೆ ನಿಮ್ಗೇನು ಕಂಟ್ರೋಲ್ ಇದೆ? ಒಂದು ವೇಳೆ ನೀವು ಜ್ಞಾನಿ ಆದರೆ, ಒಂದು ವೇಳೆ ನೀವು ಅಧ್ಯಾತ್ಮದಲ್ಲಿ ನಿಪುಣರಾದರೆ, ಒಂದು ಕಡೆ ದೇವಸ್ಥಾನದ ಮೂಲೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿಕೊಂಡು ಸಂತೋಷವಾಗಿರ್ತೀರ. ಯಾರು ಬೇಕಾದ್ರೆ ಹೊಡ್ಕೊಂಡು ಸಾಯಿ. ನೀವು ಯಾರ ಕಟ್ಟೆಯಲ್ಲಿ ಕೂತ್ಕೊಂಡು ನೋಡ್ರಿ ಹಂಗಾಯ್ತು, ನೋಡ್ರಿ ಹಿಂಗಾಯ್ತು, ಅವ್ರು ಹಾಗೆ ಮಾಡಬಾರ್ದು. ಇದೆಲ್ಲ ಏನು? ಅಪ್ಪಾಲೆ ತಿಪ್ಪಾಲೆ ತಿರುಗಿ ಬಿದ್ದವನೊಬ್ಬ. ನಾನು ಕರ್ಮ ಮಾಡ್ತೀನಿ, ನಾನು ಹಾಗೆ ಮಾಡ್ತೀನಿ, ನಾನು ಬೆಳೆಸ್ತೀನಿ, ನಾನು ಅವ್ರಿಗೆ ಸಹಾಯ. ಅಪ್ಪಾಲೆ ತಿಪ್ಪಾಲೆ ತಿರುಗಿ ಬಿದ್ದವನೊಬ್ಬ. ಸ್ವಪ್ನ ಲೋಕದಿ ತಿರೆಯ ಮರೆತಾತನೊಬ್ಬ. ಸ್ವಪ್ನ, ಡ್ರೀಮ್ಸ್. ನಮ್ಮದೇನೋ ಡ್ರೀಮ್ ಇಟ್ಕೊಂಡು, ಅಥವಾ ನಿಮ್ಮ ಸಿನಿಮಾದವ್ರು ನೋಡಿ, ಈಗೆಲ್ಲ ಸಿನಿಮಾಗಳೇ ಭಾಳ ಇನ್ಫ್ಲುಯೆನ್ಸ್. ಅವನ ಹೆಸರೇನು? ಬಾಹುಬಲಿ ಮಳೆ ರಾಜಮೌಳಿ. ಹಿ ಕ್ಯಾನ್ ಕ್ರಿಯೇಟ್ ಡ್ರೀಮ್ಸ್ ಆ್ಯಂಡ್ ಲ್ಯಾಕ್ಸ್ ಆಫ್ ಮಿಲಿಯನ್ಸ್ ಆಫ್ ಪೀಪಲ್ ಗೋ ಬಿಹೈಂಡ್ ಹಿಮ್. ಸ್ವಪ್ನ ಲೋಕದಿ ತಿರೆಯ ಮರೆತಾತನೊಬ್ಬ. ತಪ್ಪು ಸರಿಗಳ ತೂಕ ಒಳೆಯ ಕುಳಿತಾತ ಇನ್ನೊಬ್ಬ. ಚೋಳಿಗೆ ಹಾಕ್ಕೊಂಡು ಇವನು ಬುದ್ಧಿಜೀವಿ.
ಅದು ಸರಿ, ಇದು ತಪ್ಪು, ಇದು ಸರಿ, ಅದು ತಪ್ಪು. ಅಪ್ಪಾಲೆ ತಿಪ್ಪಾಲೆ ತಿರುಗಿ ಬಿದ್ದವನೊಬ್ಬ, ಸ್ವಪ್ನ ಲೋಕದಿ ತಿರೆಯ ಮರೆತಾತನೊಬ್ಬ, ತಪ್ಪು ಸರಿಗಳ ತೂಕವಳೇ ಕುಳಿತಾತನೊಬ್ಬ. ಬೆಪ್ಪನಾರ್ ಮೂವರಲ್ಲಿ ಮಂಕುತಿಮ್ಮ. ಈ ಮೂರಲ್ಲಿ ಯಾರು ಬೆಪ್ಪ? ಎಲ್ಲರೂ ಬೆಪ್ಪರೆ ಒಪ್ಕೋತೀರಾ? ಎಲ್ಲರೂ ಹುಚ್ಚು ತಾನೆ. ಹುಚ್ಚು ಮನಸ್ಸಿನ 10 ಮುಖಗಳು ಯಾರು ಬರ್ತಿರೋ? ಶಿವರಾಮ್ ಕಾರಂತ್. ಇದೆ ಇದೆ ಇದೆ. ಸೊ ನಮ್ಮ ತನವನ್ನು ನಾವು ಕಳ್ಕೊಂಡಾಗ, ನಮ್ಮ ಸ್ವರೂಪ ಜ್ಞಾನವನ್ನು ನಾವು ಮರೆತಾಗ, ನಾವು ಯಾವುದೋ ಒಂದು ವೇವ್ಗೆ ಸಿಕ್ಕಾಕ್ಕೊಂಡು ಇಲ್ಲ ಇಂಡಸ್ಟ್ರಿಯಲಿಸ್ಟ್ ಹಿಂದೆ ಹೋಗ್ತೀವಿ, ಇಲ್ಲ ಸ್ಪೋರ್ಟ್ಸ್ ಮ್ಯಾನ್ ಹಿಂದೆ ಹೋಗ್ತೀವಿ, ಇಲ್ಲ ಸಿನಿಮಾದವನ ಹಿಂದೆ ಹೋಗ್ತೀವಿ, ಇಲ್ಲ ಪೊಲಿಟಿಷಿಯನ್ ಹಿಂದೆ ಹೋಗ್ತೀವಿ. ಅನ್ನದಾತುರಕ್ಕಿಂತ ಹೊನ್ನದಾತುರ ತೀಕ್ಷ್ಣ, ಹೊನ್ನಿನಾತುರಕ್ಕಿಂತ ಹೆಣ್ಣು ಗಂಡಲವು, ಮನ್ನಣೆಯ ದಾಹವು ಎಲ್ಲಕ್ಕಿಂತಲೂ ತೀಕ್ಷ್ಣ. ರೆಕಗ್ನಿಷನ್. ತಿನ್ನುವುದು ಅದು ಆತ್ಮವನ್ನೇ ಮಂಕುತಿಮ್ಮ. ನಿಮಗೆ ಸ್ವರೂಪ ಜ್ಞಾನಕ್ಕೆ ಅವಕಾಶ ಇಲ್ಲ. ಯಾರಿಗಾದ್ರೂ ಹೋಗಿ ಅಧ್ಯಾತ್ಮ ಹೇಳಿ. ಪೊಲಿಟಿಕಲ್ ಈಗ ಅದೆಲ್ಲ ಮಾಡ್ತಾ ಇದ್ದಾರಲ್ಲ, ಇವಾಗೆಲ್ಲ ಪುರ್ಸೋತಿಲ್ಲ, ಆಮೇಲೆ ಬರ್ತೀನಿ. ಇವಾಗ ಪುರ್ಸೋತಿಲ್ಲ, ಆಮೇಲೆ ಬರ್ತೀನಿ ಅಂತ ಹೇಳ್ತಾರೆ. ಅಧ್ಯಾತ್ಮ ಹೇಳಿ ಅವ್ರಿಗೆ ಆಗುತ್ತಾ? ಆಗಲ್ಲ. ಸೊ ನಾವು ಇಲ್ಲಿ ಬಂದಮೇಲೆ ನಮ್ಮ ಉದ್ದೇಶ ಏನಂದರೆ ಇಲ್ಲಿ ದುಃಖ ನಿವೃತ್ತಿ, ಸುಖ ಪ್ರಾಪ್ತಿ. ಎಂತಹ ಸುಖ ಬೇಕು? ಆತ್ಯಂತಿಕ ಸುಖ, ಪರ್ಮನೆಂಟ್ ಹ್ಯಾಪಿನೆಸ್, ಪರ್ಮನೆಂಟ್ ಜಾಯ್. ಮಧ್ಯೆ ಮಧ್ಯೆ ಕಂಡ ಅದೆಲ್ಲ ಬೇಡ ನಮಗೆ. ಯಾವಾಗ ಖುಷಿ ಬೇಕು, ಯಾವಾಗಲೂ ಜಾಯ್ ಬೇಕು. ಬಿಕಾಸ್ ಬ್ಲಿಸ್ ಈಸ್ ಯುವರ್ ರಿಯಲ್ ನೇಚರ್. ಯುವರ್ ರಿಯಲ್ ನೇಚರ್ ಈಸ್ ಬ್ಲಿಸ್. ಅದನ್ನು ನಾವು ಮರ್ತಿದ್ದೀವಾ ಇಲ್ವಾ? ಹಾಂ, ಏನು ಮಾಡಬೇಕು? ವಾಪಸ್ ಹಾಕಿ ತಗೊಳ್ಳೋದು. ಅದೇ ವಾಪಸ್ ತಗೋಬೇಕು ಅಂದರೆ ನೀವು ಹೇಳೋದಕ್ಕೆ ಇದು ಯಾವುದೂ ನಮ್ಗೆ ಸಂಬಂಧ ಇಲ್ಲ, ಯಾವುದೂ ಇಲ್ಲ ಅಂತ ಹೇಳಿದ್ರೆ ತಂದೆ ಸ್ಥಾನ ಬರುತ್ತದೆ. ಇದು ಯಾವುದೂ ನನಗೆ ಸಂಬಂಧ ಇಲ್ಲ. ಇದುವರೆಗೆ ನಾನು ಏನೇನು ಆಲೋಚನೆಗಳನ್ನು ತುಂಬಿಸ್ಕೊಂಡಿದ್ದೀನಿ ಪ್ರಪಂಚದ ಮೇಲೆ, ಇದ್ಯಾವುದೂ ಬೆಲೆ ಇಲ್ಲ ಇದಕ್ಕೆ. ಇದೆಲ್ಲ ಪೊಳ್ಳು. ನಾನು ಇದ್ರ ಬಗ್ಗೆ ಯೋಚನೆ ಮಾಡೋ ಅಗತ್ಯ ಇಲ್ಲ. ಇದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಇಲ್ಲ. ಕೋಟಿ ಜನಗಳಿದ್ದಾರೆ, ಅವ್ರು ಮಾಡ್ಕೊಳ್ಳಿ. ನಂದು ಕೆಲಸ ಬೇರೆ ಇದೆ. ನಾನು ಸಾಧ್ಯ ಆದರೆ ಸುಮ್ಮನೆ ಒಂದು ಕಡೆ ಕೂತ್ಕೋತೀನಿ. ಸಾಧ್ಯ ಇದೆಯಾ? ಸಾಧ್ಯ ಆದರೆ ಏನು ಮಾಡಬೇಕು? ನನ್ನನ್ನು ನಾನು ಇಂಟ್ರಾಸ್ಪೆಕ್ಷನ್ ಅಂದರೆ ನನ್ನಲ್ಲಿ ಒನ್ ಹೂ ವಾಚಸ್ ಹಿಸ್ ಮೂಡ್, ನನ್ನ ಮೂಡನ್ನು, ತನ್ನ ಮನದಾಟಗಳ ತಾನೇ ನೋಡುತ್ತಾ ನಗುವ. ತನ್ನ ಮನದಾಟಗಳ ತಾನೇ ನೋಡುತ್ತಾ ನಗು. ತನ್ನಳು ತಾನು ಇರುವರಾದವನು ಬಾಯುವ. ಇಬ್ಬರಿರೋ ಥರ ಯೋಚನೆ. ಒಬ್ಬ ಇದ್ದಾನೆ ಒಳಗಡೆ. ಈಗ ಕೃಷ್ಣ ಮತ್ತು ಅರ್ಜುನ ಏನಂದರೆ, ಕೃಷ್ಣ ಅನ್ನೋದು ಪರಮಾತ್ಮ, ಅರ್ಜುನ ಅನ್ನೋದು ನಮ್ಮ ಜೀವಾತ್ಮ. ಪ್ರತಿನಿತ್ಯ ನಮ್ಮಲ್ಲಿ ಒಳಗಡೆ ಆಗ್ತಾ ಇರೋದು ಒಳಗಡೆಯಿಂದ ಬರ್ತಾ ಇರುತ್ತೆ. ಆದರೆ ನಮ್ಮ ಅರ್ಜುನ ಕೇಳಲ್ಲ ಹೇಳಿದ ಮಾತು. ಅಲ್ಲಿ ಅವನು ಕೇಳ್ದ, ನಮ್ಮ ಅರ್ಜುನ ಕೇಳ್ತಾ ಇಲ್ಲ. ಅದೇ ಪ್ರಾಬ್ಲಮ್ ಆಗಿರೋದೀಗ. ನಮ್ಮಲ್ಲಿರೋ ಅರ್ಜುನ ಕೇಳ್ತಾ ಇಲ್ಲ. ಅಲ್ಲಿ ಅರ್ಜುನ ಏನು ಹೇಳ್ದ? ನಷ್ಟೋ ಮೋಹ ಪ್ರತಿಲಬ್ಧ್ವ ತತ್ಪ್ರಸಾದ ಮಯಾಚ್ಯುತ ಸ್ಥಿತೋಸಿ ಗತ ಸಂದೇಹ ಕರಿಷ್ಯೆ ವಚನಂ. ನೀನು ಏನು ಹೇಳ್ತೀಯ ಮಾಡ್ತೀನಿ ಅಂತ ಹೇಳ್ದ. ನಿಮ್ಮಲ್ಲಿರೋ ಅರ್ಜುನ ಸ್ವಲ್ಪ ಸುಮ್ಮನೆ ಇರು, ನನಗೆ ಬೇರೆ ಏನೇನೋ ಕೆಲಸಗಳಿದೆ, ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ನಿಮ್ಮ ಮಾತು ಕೇಳ್ತೀನಿ. ಯಾವತ್ತಾರು ಕೇಳಿದ್ದೀರಾ? ಒಳಗಡೆ ಮಾತು ಯಾವತ್ತಾರು ಕೇಳಿದ್ದೀರಾ? ಕೇಳಬೇಕು ಅಂತ ಗೊತ್ತಿಲ್ವಲ್ಲ. ಅದು ಸಪ್ಪೆ, ಅಲ್ಲೇನಿಲ್ಲ. ಒಳಗಡೆ ಜಗ ಹೊರಗಡೆ ಇರುವಾಗ ಒಳಗಡೆಗೆ ಅದೇನು ಮಾಡಬೇಡ, ಸುಮ್ಮನೆ ಕುತ್ಕೊ ಅಂತ ಹೇಳುತ್ತೆ. ಆಗುತ್ತಾ ನಿಮ್ಮ ಕೈಲಿ? ಆಗಲ್ಲ. ಅಯ್ಯೋ, ಅವ್ರು ಫೋನ್ ಮಾಡಿದ್ದಾರೆ, ಹೋಗ್ಬೇಕು, ಅವ್ರು ಕರೆದಿದ್ದಾರೆ ಹೋಗಬೇಕು, ಅವ್ರ ಕರ್ಮ ಇವರನ್ನು ಎಳಿತಾ ಇದೆ, ಅವ್ರ ಕರ್ಮ ನಿಮ್ಮನ್ನು ಎಳಿತಾ ಇದೆ, ಹೋಗಿ. ಕರೆಕ್ಟಾ?
ವಿ ಆರ್ ಡ್ರಿವನ್ ಅವೇ ಬೈ ಅವರ್ ಪ್ಯಾಷನ್ಸ್. ವಿ ಆರ್ ಡ್ರಿವನ್ ಅವೇ. ಇದು ಇವತ್ತು ನಿನ್ನೆದಲ್ಲ, ಎಷ್ಟೋ ಜನ್ಮಗಳಿಂದ ಬಂದಿದೆ. ಯಾಕೆಂದರೆ ನಾನು ಹೊರ ಪ್ರಪಂಚದಲ್ಲಿ ಆ್ಯಕ್ಟ್ ಮಾಡುವಾಗ ನಾನು ಒಬ್ಬ ಅಲ್ಲ. ಹುಷಾರು, ನಾನು ಒಬ್ಬ ಅಲ್ಲ. ಎಲ್ಲವೂ ನಾನೇ ಆಗಿದೆ. ನನ್ನ ಜೊತೆ ನನ್ನಿಂದ ಎಷ್ಟು ಜನ ಇದ್ದಾರೆ ಗೊತ್ತಾ? ನನ್ನ ಪೂರ್ವಿಕರು, ತಾತ ಮುತ್ತಾತ, ಅವರು ಅಜ್ಜ, ಆಮೇಲೆ ನನ್ನ ಸ್ನೇಹಿತರು, ನಮ್ಮ ಶತ್ರುಗಳು ಎಲ್ಲ ಸೇರಿಕೊಂಡು ನನ್ನನ್ನು ತಯಾರು ಮಾಡಿಟ್ಟಿದ್ದಾರೆ. ಒಬ್ಬ ರಿಯಾಕ್ಟಿಂಗ್ ಪರ್ಸನಾಲಿಟಿ ಬಾಂಬ್ ಅದು ಹೋಗ್ತಾ ಇದೆ ಇವಾಗ. ಹೌದು ಸರ್, ಫುಲ್ ಆಫ್ ರಿಯಾಕ್ಷನ್ಸ್. ಕರೆಕ್ಟಾ? ಬಾಂಬ್, ಪ್ರತಿಯೊಬ್ಬನು ಒಂದೊಂದು ಬಾಂಬ್ ಇವಾಗ. ಅದು ಡಿಫ್ಯೂಸ್ ಆಗೋದು ಯಾವಾಗ? ಈ ಆಲೋಚನೆಗಳು ನಾನಲ್ಲ, ಇದು ನನಗೆ ಬೇಕಾಗಿಲ್ಲ, ಇದರಿಂದ ನನಗೆ ಯಾವ ಪ್ರಯೋಜನ ಇಲ್ಲ, ನನ್ನ ಮನಃಶಾಂತಿಗೆ ಈ ಆಲೋಚನೆಗಳು ಸಹಕಾರಿ ಅಲ್ಲ, ಈ ಆಲೋಚನೆ ನನಗೆ ಬೇಕಾ ಬೇಡವಾ? ಸಡನ್ನಾಗಿ ಉಪನಿಷತ್ಗೆ ಹೋಗೋಣ ಇವಾಗ. ವಿಜ್ಞಾನಮಯ ಕೋಶ. ಈ ಥಾಟ್ಸ್ಗೂ ನಮಗೂ ಹಿಂದ್ಗಡೆ ಇರೋರಿಗೂ ನಮಗೂ ಏನೋ ಆಗ್ತಾ ಇದೆಯಲ್ಲ ಒಳಗಡೆ. ವಿಜ್ಞಾನಮಯ ಕೋಶ ಹೋಗೋಣ. ವಿಜ್ಞಾನಮಯ ಕೋಶದಲ್ಲಿ ಏನಾಗುತ್ತೆ? ಎಲ್ಲ ಪರಿಪೂರ್ಣ ಎಲ್ಲ ಅಲ್ಲೇ ಇರುತ್ತೆ, ಒಂದು ಸ್ಟೋರೇಜ್ ಆಗಿರುತ್ತೆ. ಅಲ್ಲ ಸರ್, ಉಪನಿಷತ್ತುಗಳನ್ನ ಋತಂ ದಕ್ಷಿಣ ಪಕ್ಷ ಏನು ಋತಂ ಏನು ವಿಜ್ಞಾನಮಯ ಕೋಶ ಹೆಂಗೆ ಹೇಳ್ತೀರಾ? ಏನು ಶಿರ ಏನು? ಅದು ಮೋದ ಇದರಲ್ಲಿ ಯಾವುದರಲ್ಲಿ? ಆನಂದಮಯ. ನಾ ಮಾತಾಡ್ತಾ ಇರೋದು ಇಂಟೆಲೆಕ್ಚುವಲ್. ವಿಜ್ಞಾನಮಯಕ್ಕೆ ಯಾವುದು ಪ್ರಿಯ? ಶ್ರದ್ಧಾ. ವಿಜ್ಞಾನಮಯಕ್ಕೆ ಶ್ರದ್ಧೆ ತಾನೇ. ಈಗ ನೀವು ವಿಜ್ಞಾನದಲ್ಲಿ ಯಾರಾದ್ರೊಬ್ಬರು ಹುಡುಗನ್ನ ನೀವು ಓದಿಸ್ಬೇಕಂದ್ರೆ ನಿಮಗೆ ಶ್ರದ್ಧೆ ಶ್ರದ್ಧೆ ಇರಬೇಕಲ್ವಾ? ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿ. ನಾವು ಇಷ್ಟೊತ್ತು ಏನು ಮಾತಾಡ್ತಾ ಇದ್ದೆ, ನಮ್ಮ ಪೂರ್ವಿಕರು ನಮ್ಮ ಶತ್ರುಗಳು ನಮ್ಮ ಮೂಲಕ ಕೆಲಸ ಮಾಡ್ತಾ ಇದ್ದಾರೆ, ಮಹತ್ವ ಅಂತ ತಿಳ್ಕೊಂಡಿದ್ದೀವಿ. ಈಗ ವಿಜ್ಞಾನಮಯಕ್ಕೆ ಹೋದಾಗ ವಿಜ್ಞಾನಮಯ ಏನು ಹೇಳುತ್ತಂದರೆ, ನೋಡಿ, ಶ್ರದ್ಧೈವ ಶಿರಃ. ವಿಜ್ಞಾನಮಯಕ್ಕೆ ಶ್ರದ್ಧೆ ಶಿರ. ಶ್ರದ್ಧೆ ಇದ್ದರೆ ನೀವು ಈ ಪುಸ್ತಕ ಓಪನ್ ಮಾಡಿ ಇದರದ್ದು ಪೇಜ್ ತೆಗೆದು ಅದರಲ್ಲಿ ಏನಿದೆ ನೋಡ್ಬೋದು. ಅದು ಶ್ರದ್ಧೆ. ಅಥವಾ ಅಧ್ಯಾತ್ಮ ಆಗಿನ ಕಾಲದಲ್ಲಿ ಇದು ಉಪನಿಷತ್ತು ಬಂದಿದ್ದು ವೇದ ಕಾಲದಲ್ಲಿ. ವೇದ ಕಾಲದಲ್ಲಿ ಇದನ್ನು ಹೇಗೆ ಇಂಟರ್ಪ್ರಿಟ್ ಮಾಡಿದ್ರಂದರೆ, ನಿಮಗೆ ಜ್ಞಾನಕ್ಕೆ ಗುರುವಿನ ಮೇಲೆ ಶ್ರದ್ಧೆ ಇದ್ದರೆ ನೀವು ಆ ಜ್ಞಾನವನ್ನು ಒಳಗಡೆ ಹೋಗಿ ನೋಡ್ತೀರಾ. ಆ ಗುರುವಿನ ಮೇಲೆ ಶ್ರದ್ಧೆ ಇದ್ದಾಗ ನೀವು ಪುಸ್ತಕ ಓದಲಿಕ್ಕೆ ಹೋಗ್ತೀರಾ, ಆ ಸಬ್ಜೆಕ್ಟು ಓಪನ್ ಮಾಡ್ತೀರಾ. ಶ್ರದ್ಧೈವ ಶಿರಃ. ಆಮೇಲೆ ಋತಂ, ಸ್ವಲ್ಪ ಟೆಕ್ನಿಕಲ್ ಇದೆ, ಹಂಗೆ ನೋಡ್ಕೊಬಿಡೋಣ. ಋತಂ ದಕ್ಷಿಣ ಪಕ್ಷ, ಸತ್ಯ ಉತ್ತರ ಪಕ್ಷ. ಇದನ್ನು ಹೇಗೆ ಹೇಳ್ತೀರಾ? ಈಗ ಶ್ರದ್ಧೆ ಗೊತ್ತಾಯಿತು. ವೇದ ಕಾಲದಲ್ಲಿ ಋಷಿಮುನಿಗಳು ಗುರುಗಳ ಮೇಲಿನ ಆ ಶ್ರದ್ಧೆಯಿಂದ ಇವರು ಅಲ್ಲಿ ಬಂದು ಶ್ರದ್ಧೆ ಕೂತ್ಕೊಂಡ್ರೆ ಇವನು ವಿಜ್ಞಾನಮಯ ಕೋಶಕ್ಕೆ ಎಂಟ್ರಾಗ್ತಾನೆ. ವಿಜ್ಞಾನಮಯ ಕೋಶ ಅಂತ ಕೆಲಸ ಮಾಡುತ್ತೆ ಅಂತ. ಯಾಕೆಂದರೆ ಆತ್ಮಜ್ಞಾನಕ್ಕೆ ಹೋಗುವವರೆಲ್ಲ ಆ ರೀತಿ ಹೋಗ್ತಾರೆ. ಋತಂ ದಕ್ಷಿಣ ಪಕ್ಷ ಏನು? ಸತ್ಯಂ ಉತ್ತರ ಪಕ್ಷ. ಸ್ವಾಭಾವಿಕವಾದ ಋತು, ಸಹಜವಾಗಿರೋದು. ಹಾಂ, ಸತ್ಯ ಅಂದರೆ ತ್ರಿಕಾಲದಲ್ಲೂ ಯಾವುದೇ ಬಾಧಿತವಾಗದೇ ಇರೋದು ಸತ್ಯ. ಇಲ್ಲಿ ಏನಾಗುತ್ತಂದರೆ ಋತ ಅಂದರೆ ನೋಡಿ, ನೀವು ಎರಡು ವೃತ್ತಿ ಕೇಳಿದ್ದೀರಾ? ಇದಂ ವೃತ್ತಿ ಅಹಂ ವೃತ್ತಿ ಅಂತ ಕೇಳಿದ್ದೀರಾ? ಹಾಂ, ಇದಂ ವೃತ್ತಿ ಅಹಂ ವೃತ್ತಿ. ಇದಂ ಅಂದರೆ ಈ ವಸ್ತು, ಅಹಂ ಅಂದರೆ ಈ ವಸ್ತುವನ್ನು ಯಾರು ಗ್ರಹಿಸ್ತಾ ಇದ್ದಾನೆ ಅವನು ಅಹಂ. ಇಲ್ಲಿ ಒಂದು ಆಲೋಚನೆ, ಅಲ್ಲಿ ಒಂದು ಆಲೋಚನೆ, ಎರಡು. ಋತಂ ದಕ್ಷಿಣ ಪಕ್ಷ ಅಂದರೆ ಇದಂ ವೃತ್ತಿ. ಸತ್ಯಂ ಉತ್ತರ ಪಕ್ಷ ಅಂದರೆ ಒಳಗಡೆ ಇರುವ ನೋಡುವವನು ಅಹಂ ವೃತ್ತಿ. ಅಹಂ ವೃತ್ತಿ ಇದಂ ವೃತ್ತಿ ಎರಡು ಕಾಂಟ್ಯಾಕ್ಟ್ ಆದಾಗ ಏನಾಗುತ್ತೆ? ಯೋಗ ಆತ್ಮ ಇದೆರಡು ಸೇರಿದಾಗ. ಸೊ ಈಗ ನೋಡಿ, ತುಂಬ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನಾನು ಆಶ್ರಮಕ್ಕೆ ಹೋಗ್ತೀನಿ ಒಂದು ಪುಸ್ತಕ ತೊಗೊಳಕ್ಕೆ ತೈತ್ರಿಯ ಉಪನಿಷತ್ತು ತೊಗೋಬೇಕು ಹೋಗ್ತೀನಿ.
ಹೋಗಿ ನೋಡಿದ್ರೆ ಅಲ್ಲಿ ಒಂದು ಪುಸ್ತಕ ಒಂದು ಎಲ್ಲ ಸ್ವಾಮಿಗಳು ಬರೆದಿರೋದೆಲ್ಲ ಇರುತ್ತೆ. ಒಂದು ಪುಸ್ತಕ ತೊಗೊಳ್ತೀವಿ. ಆ ಪುಸ್ತಕ ತಗೊಂಡಾಗ ಅದು ಇದಂ ನಂದು ಅಹಂ ವೃತ್ತಿ, ಅಲ್ಲೇನೋ ವಿಷಯಗಳಿದೆ, ಅದ್ರ ಜೊತೆ ಹೋಗಿ ತಾದಾತ್ಮ್ಯಗೊಂಡು ಅಲ್ಲಿ ತಲ್ಲೀನನಾಗಿ ನಾನು ಮತ್ತು ಆ ವೃತ್ತಿ ಎರಡು ಸೇರಿ ನನ್ನನ್ನು ನಾನು ಮರೆಯೋ ಸ್ಥಿತಿ ಬರುತ್ತೆ. ಯೋಗ ಆತ್ಮ, ಯೋಗ ಯೋಗ. ಅರ್ಥ ಆಯ್ತಾ? ಇದಂ ವೃತ್ತಿ ಅಹಂ ವೃತ್ತಿ ಎರಡು ಸೇರಿದಾಗ ಅಲ್ಲಿ ಯಾವ ಥರದ ಮಾನಸಿಕ ಗೊಂದಲಗಳು ಚಂಚಲ ಏನಿಲ್ಲ. ಸಿಂಗಲ್ ಪಾಯಿಂಟೆಡ್, ಕಾನ್ಸಂಟ್ರೇಟೆಡ್ ಅಲ್ಲಿರ್ತೀರಾ. ಯೋಗ ಜಾಯ್ನ್ ಆಗಿಬಿಟ್ಟಿರ್ತೀರ, ಅದ್ರ ಜೊತೆ ಸೇರ್ಕೊಂಡಿರ್ತೀರ. ಯೋಗ ಆತ್ಮ. ಈ ಯೋಗ ಆತ್ಮ ಅನ್ನೋದಕ್ಕೆ ಯಾವುದು ಪ್ರತಿಷ್ಠೆ? ಪುಚ್ಛ. ಮಹಪುಚ್ಛಂ ಪ್ರತಿಷ್ಠಾ. ಮಹಪುಚ್ಛಂ ಪ್ರತಿಷ್ಠಾ ಅಂದರೆ ನಿಮ್ಮನ್ನು ಆಶ್ರಮಕ್ಕೆ ಕರ್ಕೊಂಡೋಗಿ ಆ ಪುಸ್ತಕ ಓದಿಸಿ ಆ ಸಬ್ಜೆಕ್ಟನ್ನು ಓದಬೇಕಾದ್ರೆ ಒಳಗಡೆ ಎಷ್ಟು ಫ್ಯಾಕ್ಟರ್ಗಳು ಕೆಲಸ ಮಾಡಿದ್ದೇವೆ, ಅದು ಮಹತ್ತತ್ವ. ಪುಚ್ಛ. ನೀವು ಒಬ್ಬರಾಗ ಓದಿದ್ದಲ್ಲ, ನಿಮ್ಮಿಂದ ಎಷ್ಟೋ ಶಕ್ತಿಗಳು, ನಿಮ್ಮ ಗುರುಗಳು ನಿಮ್ಮ ಕ್ಲಾಸ್ ಮಾಡಬೇಕು, ಇಲ್ಲಿ ಇಂಟ್ರೆಸ್ಟ್ ಇದೆ, ಇಲ್ಲಿ ತೊಗೋಬೇಕು, ಅಲ್ಲೇನಿದೆ ನೋಡಬೇಕು, ಅದೆಲ್ಲ ತಗೊಳಗಿ ನಿಮ್ಮನ್ನಲ್ಲಿ ಹಾಕಿದಾಗ ಮಹತ್ತತ್ವ ನಿಮ್ಮ ಮೂಲಕ ಕೆಲಸ ಮಾಡಿ ಮಹಪುಚ್ಛಂ ಪ್ರತಿಷ್ಠಾ. ಈಗ ಗೊತ್ತಾಯ್ತಾ? ಶ್ರದ್ಧೈವ ಶಿರಃ ಋತಂ ದಕ್ಷಿಣ ಪಕ್ಷ ಸತ್ಯಮುತ್ತರ ಪಕ್ಷ. ಋತ ಅಂದರೆ ಇದಂ ವೃತ್ತಿ, ಸತ್ಯ ಅಂದರೆ ಅಹಂ ವೃತ್ತಿ. ಎರಡು ಸೇರಿದಾಗ ಯೋಗ ಮಿಲನ ಆಗುತ್ತೆ. ನಿಮ್ಮನ್ನು ನೀವು ಮರಿತೀರಾ. ಅದು ಯೋಗ ಆತ್ಮ. ವಿಜ್ಞಾನಮಯ ಕೋಶದಲ್ಲಿ ನೀವು ಇರ್ತೀರಾ. ಅಲ್ಲಿ ಇದಿರಲ್ಲ, ಚಂಚಲ ಇರಲ್ಲ, ಮೈಂಡ್ ಇರಲ್ಲ. ವಿಜ್ಞಾನಮಯ ಕೋಶದಲ್ಲಿ ಪ್ಯೂರ್ ಆಗುತ್ತೆ. ಆ ವಿಜ್ಞಾನಮಯ ಕೋಶಕ್ಕೆ ಪುಚ್ಛ ಪ್ರತಿಷ್ಠೆ ಯಾವುದಂದರೆ ಮಹತ್ತತ್ವ. ನಿಮ್ಮ ಹಿಂದಿನ ಎಲ್ಲೋ ಎಕ್ಸ್ಪೀರಿಯನ್ಸ್ಗಳು ನಿಮ್ಮ ಮೂಲಕ ಆ ಲೈನ್ಗಳೆಲ್ಲ ಓದ್ತಾ ಇದ್ದಾವೆ. ಅವೇ ರೈಟ್. ಹೀಗೆ ಅರ್ಥ ಮಾಡ್ಕೋಬೋದು ಉಪನಿಷತ್ತನ್ನು. ಶ್ರದ್ಧೈವ ಶಿರಃ ಸತ್ಯಮುತ್ತರ ಪಕ್ಷ ಋತಮುತ್ತರ ದಕ್ಷಿಣ ಪಕ್ಷ ಸತ್ಯಮುತ್ತರ ಪಕ್ಷ ಯೋಗ ಆತ್ಮ ಮಹಪುಚ್ಛಂ ಪ್ರತಿಷ್ಠಾ. ನೀವು ಲೈನಾಗಿ 4 ಲೈನ್ ಓದ್ಕೊಂಡು ಹೋದರೂ ಈ ಥರ ಇಂಟರ್ಪ್ರಿಟ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಇದು ಯಾಕೆ ಈ ಅನಾಲಿಸಿಸ್ಸು? ಈ ಅನಾಲಿಸಿಸ್ ಯಾಕೆ ಈಗ ಅನಾಲಿಸಿಸ್ ಮಾಡ್ದೋ? ಇದು ಯಾಕೆ? ವಿಜ್ಞಾನಮಯ ಕೋಶದಲ್ಲಿ ನೀವು ತಲ್ಲೀನರಾಗಿರ್ತೀರಾ. ನಿಮ್ಮ ಹಿಂದೆ ಎಷ್ಟೋ ಶಕ್ತಿಗಳು, ಪ್ರಬಲ ಶಕ್ತಿಗಳು ಕೆಲಸ ಮಾಡಿರ್ತವೆ. ಅದರಿಂದ ನೀವು ಅದನ್ನು ಮಾಡ್ತಾ ಇರ್ತೀರಾ. ನೀವು ನಿಮ್ಮನ್ನು ಮರ್ತಿರ್ತೀರಾ. ಅದರಿಂದ ನೀವೇನೋ ಪ್ರಯೋಜನ ಪಡೆದ. ಏನು ಪ್ರಯೋಜನ ಪಡಿತಾ ಇದ್ದೀರಾ ಅದರಿಂದ? ಜ್ಞಾನ. ಏನು ಜ್ಞಾನ ಪಡಿತಾ ಇದ್ದೀರಾ? ಆತ್ಮಜ್ಞಾನ. ಹೇಗೆ ಬರ್ತಾ ಇದೆ? ಇಲ್ಲ ಇಲ್ಲ ಇಲ್ಲಿ ಇಲ್ಲ ಮಿಸ್ ಆಗ್ತಾ ಇದೆ. ಎರಡು ಸೇರ್ಕೊಳ್ತು. ಎರಡು ಸೇರ್ಕೊಂಡಾಗ ನೀವು ತಲ್ಲೀನರಾದ್ರಿ. ವಿಜ್ಞಾನಮಯ ಕೋಶದಲ್ಲಿ ಸ್ವಲ್ಪ ಹೊತ್ತಿದ್ರಿ, ಯೋಗ ಆದ್ರಿ. ಯೋಗ ಆದಾಗ ಹಿಂದ್ಗಡೆ ಮಹಾಪುಚ್ಛ ನಿಮ್ಮ ಹಿಂದೆ ಇದೆ. ಆ ಮಹಾಪುಚ್ಛದ ಹಿಂದೆ ಆನಂದಮಯ ಕೋಶ ಇದೆ. ಅಲ್ಲಿಗೆ ನೀವು ತಲುಪಬೇಕು. ಅಲ್ಲಿಗೆ ತಲುಪಬೇಕಾದ್ರೆ ಇದೆಲ್ಲ ಬಿಡಬೇಕು. ಅಹಂ ವೃತ್ತಿ, ಇದಂ ವೃತ್ತಿ, ವಿಜ್ಞಾನಮಯ ಎಲ್ಲ ಬಿಟ್ಟರೆ ಅದು ಅಲ್ಲೇ ಆಗೋಯ್ತಲ್ಲ. ಆ ಜ್ಞಾನನ ನೀವು ಆತ್ಮಜ್ಞಾನ ಅಂತ ಹೇಳ್ತೀರಾ ಅಥವಾ ಇದು ಮೆಟೀರಿಯಲ್ ಜ್ಞಾನ? ಶ್ರದ್ಧೆ ಎಲ್ಲಿವರೆಗೆ? ಆಮೇಲೆ ವಿಜ್ಞಾನಮಯ ಕೋಶದಲ್ಲಿ ನಿಮಗೆ ಸಮಾಧಾನ ಇದೆ. ಯಾಕೆಂದರೆ ನೀವು ಏನು ಬಯಸಿದ್ದೀರೋ ಅದು ನಿಮಗೆ ಸಿಕ್ಕಿದೆ, ಅದು ನಿಮ್ಮದಾಗಿದೆ. ಆ ಕ್ಷಣದಲ್ಲಿ ನೀವು ನಿಮ್ಮನ್ನು ಮರಿತೀರಾ. ನಿಮಗೆ ಅದು ಸಿಕ್ಕಿದೆ, ಎಲ್ಲ ಆಗಿದೆ. ಆಮೇಲೆ ಏನು? ಸಿಕ್ಕಿರೋದು ಪರಿಪೂರ್ಣವಾಗಿರಲ್ಲ. ಅದಕ್ಕೆ ಸಿಕ್ಕಿರೋದು ಯಾಕೆ ಪರಿಪೂರ್ಣ ಆಗಿಲ್ಲ? ಯಾಕಂದ್ರೆ ಲಿಮಿಟೇಷನ್ಸ್ ಇರುತ್ತೆ. ಏನು ಲಿಮಿಟೇಷನ್ ಇದೆ? ಯಾಕಂದ್ರೆ ಆ ಸದ್ಯಕ್ಕೆ ಅದನ್ನ ತಲುಪಿರ್ತೀವಿ. ನೀವು ಹುಡುಕೊಂಡು ಹೋಗ್ತಾ ಇರೋದು ನಿಮ್ಮ ಸ್ವರೂಪ. ನೀವು ಹೋಗಿರೋದು ವಿಜ್ಞಾನಮಯ ಕೋಶದಲ್ಲಿ ಏನೋ ಹುಡುಕ್ತಾ ಇದ್ದೀರಿ. ಅಲ್ಲಿ ಏನೋ ಸಂತೋಷ ಸಿಗುತ್ತೆ. ಅದು ಖಂಡ ಸಂತೋಷ, ಪೂರ್ತಿ ಅಲ್ಲ. ಅದು ಪೂರ್ತಿ ಅಲ್ಲ, ಅದು ಖಂಡ ಸಂತೋಷ. ನಿಮಗೆ ಬೇಕಾಗಿರೋದು ಪೂರ್ಣ ಆನಂದ. ಆ ಪೂರ್ಣ ಆನಂದ ಬೇಕಾದರೆ ವಿಜ್ಞಾನಮಯ ಕೋಶದಿಂದ ನೀವು ಮೇಲೆ ಹೋಗಬೇಕು.
ವಿಜ್ಞಾನಮಯ ಕೋಶದಲ್ಲೇ ಇದ್ದರೆ ನಿಮ್ಗೆ ಎಲ್ಲಿ ಸಿಗುತ್ತೆ? ಇಂಟೆಲೆಕ್ಚುಯಲ್ ಸ್ಯಾಟಿಸ್ಫ್ಯಾಕ್ಷನ್. ಹಾಂ, ಬುದ್ಧಿ ಕೆಲಸ ಮಾಡ್ತಾ ಇಲ್ಲ ಅಷ್ಟೇ. ಇಂಟೆಲೆಕ್ಚುವಲ್ ಶೀತಲ್ಲೇ ಇದ್ಬಿಡ್ತೀರಾ. ಈಗ ನಿಮ್ಮ ಪ್ರೊಫೆಸರ್ಸು, PhD ಮಾಡಿದವರು, ಇವರೆಲ್ಲ ಇಂಟೆಲೆಕ್ಚುವಲ್ ಶೀತಲ್ಲೇ ಆನಂದವನ್ನು ಪಡಿತಾ ಇದ್ದಾರೆ ಹೊರತು ಅದನ್ನು ಬಿಡೋಕ್ಕೆ ಅವ್ರ ಕೈಲಿ ಸಾಧ್ಯ ಇಲ್ಲ. ಯಾಕಂದರೆ ಅದಕ್ಕೆ ಅವರು ಅಟ್ಯಾಚ್ ಆಗ ಅಷ್ಟು ಬಲವಾಗಿ ಅಟ್ಯಾಚ್ ಆಗಿದ್ದಾರೆ. ಅಲ್ಲಿ ಆನಂದ ಇದೆ, ಅಲ್ಲಿ ಚಂಚಲತೆ ಇಲ್ಲ, ಮನಸ್ಸು ಇಲ್ಲ, ಪ್ರಾಣ ಎಲ್ಲ ನಾರ್ಮಲ್ ಇದೆ. ಆದರೆ ಅಲ್ಲಿ ಅಟ್ಯಾಚ್ಮೆಂಟ್ ಇದೆ. ಅದು ವಿಜ್ಞಾನಮಯ ಕೋಶ. ಅಟ್ಯಾಚ್ಮೆಂಟ್. ಅದನ್ನು ಮೀರಿ ಹೋಗಿ ಆನಂದಮಯ ಕೋಶಕ್ಕೆ ಹೋಗಬೇಕಾದ್ರೆ ವಿಜ್ಞಾನಮಯ ಕೋಶ ನನಗೆ ಸಂಬಂಧ ಇಲ್ಲ, ಪ್ರಕೃತಿ ಈ ಕೆಲಸಗಳನ್ನೆಲ್ಲ ಮಾಡ್ತಾ ಇದೆ, ನಾನು ಇದು ತಿಳ್ಕೊಂಡಾಯಿತು, ನನಗದು ಬೇಡ, ನಾನು ಒಳಗಡೆ ಹೋಗ್ತೀನಿ, ಸುಮ್ಮನೆ ಇರ್ತೀನಿ. ಸುಮ್ಮ ಇರು, ಹಿಂಗೆ ಇರು. ಯಾರು? ರಮಣ ಮಹರ್ಷಿಗಳೇ ಸುಮ್ಮ ಇರು, ಹಿಂಗೆ ಇರು ಅಂತ ಹೇಳಿದ್ರು. ಸೊ ಈಗ ಆನಂದಮಯ ಕೋಶಕ್ಕೆ ಬನ್ನಿ. ಇಮಿಡಿಯೇಟ್ ಈ ವಿಜ್ಞಾನಮಯ ಕೋಶಕ್ಕೆ ಗೊತ್ತಾಯಿತು, ಲಿಮಿಟೇಷನ್ಸ್ ಗೊತ್ತಾಯಿತು, ಅದು ಅಲ್ಲೇ ಅದು ಆನಂದ ಅಷ್ಟೇ ಖಂಡ ಅದರಲ್ಲಿ ಉಪಯೋಗ ಇಲ್ಲ. ಆನಂದಮಯ ಕೋಶಕ್ಕೆ ಬನ್ನಿ. ಹೋದ ಸರಿ ನಾವು ಏನು ಕೊಟ್ಟೋ? ಮಸಾಲೆ ದೋಸೆ ಒಂದು, ಪ್ರಿಯಮೇವ ಶಿರಃ. ದೋಸೆ ಆಲೋಚನೆ ಬಂದಾಗ ಪ್ರಿಯ, ಅಲ್ಲಿಗೆ ಹೋಗ್ತಾ ಇದ್ದಾಗ ಮೋದ ದಕ್ಷಿಣ ಪಕ್ಷ. ದೋಸೆ ಎದುರುಗಡೆ ಬಂದಾಗ ಪ್ರಮೋದ. ತಿಂದು ಮರೆತಾಗ ಆನಂದ ಆತ್ಮ. ಬ್ರಹ್ಮಪುಚ್ಛಂ ಪ್ರತಿಷ್ಠಾ. ಈ ಆನಂದ ಆತ್ಮ ಅಂತ ನಿಲ್ಲಿಸಿದ ಮೇಲೆ ಪುನಃ ಬ್ರಹ್ಮಪುಚ್ಛ ಯಾಕೆ? ಆನಂದ ಬಂದ್ಬಿಡ್ತಲ್ಲ ಅಲ್ಲಿ, ಯಾಕೆ? ಆನಂದಮಯ ಅಷ್ಟೇ. ಶಾರ್ಟ್ ಲಿವ್ಡ್, ಖಂಡ ಅಷ್ಟೇ, ಅದು ಪೂರ್ಣ ಅಲ್ಲ. ಅದಕ್ಕೆ ಆಧಾರ ಯಾವುದು? ಬ್ರಹ್ಮ. ಈ ಆನಂದ ನಿಮಗೆ ಸಿಗ್ತಾ ಇರೋದು ನಿಮ್ಮ ಹಿಂದೆ ಬ್ರಹ್ಮ ಇರೋದ್ರಿಂದ, ನಿಮ್ಮ ಸ್ವರೂಪ ಇರೋದ್ರಿಂದ ನಿಮಗೆ ಆನಂದ. ನಿಮ್ಮ ಸ್ವರೂಪ ಬನ್ನಿರಾಡುವ ಕಣ್ಣು ಮುಚ್ಚಾಲೆಯಾಟವನು ಎನ್ನ ನರಸಿರಿ ಮಕ್ಕಳಿರ ಬೇಗ, ಬನ್ನಿ ಆಟವ ಬೇಡೆಂಬರೆನು ನಾವು ಬಿಡರು ಎನ್ನು ಅರ್ಜಿಯೊಬ್ಬ. ನೀವು ಹುಡುಕ್ತಾ ಇರೋದು ಏನು ಗೊತ್ತಾ? ಬ್ರಹ್ಮನನ್ನೇ. ಯಾವುದ್ರ ಮೂಲಕ? ಎಲ್ಲದರ ಮೂಲಕ ಹುಡುಕ. ಆದರೆ ನಿಮಗೆ ಬ್ರಹ್ಮ ಸಿಗ್ತಾ ಇಲ್ಲ. ನಿಮ್ಮ ಇಂದ್ರಿಯಗಳ ಆನಂದವನ್ನೇ ಬ್ರಹ್ಮ ಅಂತ ತಿಳ್ಕೊಂಡು ಅಲ್ಲೇ ಇರ್ತೀರ. ಕರೆಕ್ಟಾ? ಸೊ ಬ್ರಹ್ಮ ಬೇಕಾದರೆ ಈ ನಾಲೆಜ್ ಅವಶ್ಯಕತೆ ಇದೆ. ಈ ನಾಲೆಜ್ ಅವಶ್ಯಕತೆ ಯಾಕಿದೆ? ಈ ನಾಲೆಜ್ ಯಾವುದೂ ಉಪಯೋಗ ಇಲ್ಲ ಅಂತ ತಿಳುವಳಿಕೆಗೋಸ್ಕರ ಇದೆ. ಅರ್ಥ ಆಯ್ತಾ? ಈ ನಾಲೆಜು, ಈ ಸೌಕರ್ಯಗಳು, ಈ ಲಗ್ಜರಿ ಯಾವುದು ಕೆಲಸಕ್ಕೆ ಬರಲ್ಲ ಅಂತ ತಿಳುವಳಿಕೆಗೋಸ್ಕರ ಅಲ್ಲಿ ಹೋಗಬೇಕು. ಒಂದ್ಸರಿ ತಿಳ್ಕೊಂಡ್ಮೇಲೆ ಮುಂಡಕದಲ್ಲಿ ಏನು ಹೇಳ್ತೀರಾ? ಮುಂಡಕದಲ್ಲಿ ಅವು ಗುರುಗಳ ಹತ್ರ ಹೋಗ್ತಾನಲ್ಲ, ಆಯಿತು. ಅದರಿಂದ ಅಕರ್ಮವು ಕರ್ಮದಿಂದ ಸಿಗಲ್ಲ. ಅದಕ್ಕಿಂತ ಮೊದಲು ಓದಿದ್ದಲ್ಲ ಏನು? ಅದಕ್ಕಿಂತ ಮೊದಲು ಪರೀಕ್ಷೆ ಲೋಕ ಸರ್ವಜಿತ ಬ್ರಾಹ್ಮಣ. ಈ ಲೋಕವನ್ನು ಪರೀಕ್ಷೆ ಮಾಡಿಬಿಟ್ಟು ಇದೇನು ಕೆಲಸಕ್ಕೆ ಬರಲ್ಲ. ಪರೀಕ್ಷೆ ಲೋಕ ಸರ್ವಚಿತಾನ್ ಬ್ರಾಹ್ಮಣ ನಿರ್ವೇದ ಮಾಯಾನ್ ಅಕೃತ ಕೃತೇನ. ಅಕೃತ ಅಂದರೆ ಬ್ರಹ್ಮ, ಅದನ್ನು ಕೃತದಿಂದ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಅಲ್ಲಿ ಬರುತ್ತೆ, ಈ ಪ್ರಪಂಚ ಬೇಡ ಅಂತ ಅವನಿಗೆ ಬರುತ್ತೆ. ಆವಾಗ ಅವನು ಸಮಿತ್ಪಾಣಿ ಇಟ್ಕೊಂಡು ಎಂಥ ಗುರುವಿನ ಶ್ರೋತ್ರಿಯನ್ನು ಆ ಬ್ರಹ್ಮನಲ್ಲಿ ನಿಷ್ಠೆ ಆಗಿರೋನು ಇರೋರ ಹತ್ರ ಅವನು ಹೋಗ್ತಾನೆ. ಯಾಕೆಂದರೆ ಅಲ್ಲಿ ಡೈರೆಕ್ಟ್ ಟ್ರಾನ್ಸ್ಫರ್ ಆಗುತ್ತೆ ನಾಲೆಜು, ಡೈರೆಕ್ಟ್ ಎಕ್ಸ್ಪೀರಿಯನ್ಸೇ ಟ್ರಾನ್ಸ್ಫರ್ ಆಗುತ್ತೆ. ಪರೀಕ್ಷಲೋಕಾನ್ ಸರ್ವಚಿತಾನ್ ಬ್ರಾಹ್ಮಣ ನಿರ್ವೇದ ಮಾಯಾನ್ ಅಕೃತೇನ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠ.
ಈಗಿನ ಕಾಲದಲ್ಲಿ ಶೋತ್ಯರು ಬ್ರಹ್ಮನಿಷ್ಠರು ಸಿಕ್ಕೋದು ಎಲ್ಲಿ ಹುಡ್ಕೊಂಡು ಹೋಗ್ತೀರಾ ಸರ್? ಎಲ್ಲಿ ಹುಡ್ಕೊಂಡು ಹೋಗ್ತೀರಾ? ನಮಗೆ ಅದು ಗೊತ್ತಿಲ್ಲ, ಅವ್ರದ್ದೇ ಅಂತಾರೆ, ಅದೇ ಅಂತಾರೆ ಗೊತ್ತಿಲ್ಲ ಎಲ್ಲಿ ತಗೊಳ್ಳೋದು. ಯಾಕೆಂದರೆ ಈಗ ನಾವು ಸ್ವಲ್ಪ ಒಂದು ಕಾಲು ಗಂಟೆ ಹಿಂದೆ ಏನು ಯೋಚನೆ ಮಾಡಿದ್ದೀವಿ, ನಮ್ಮ ಹಿಂದೆ ಮಹತ್ತತ್ವ ಅನ್ನೋದು ಎಲ್ಲ ನಮ್ಮ ಪೂರ್ವಿಕರು, ನಮ್ಮ ಹಿರಿಯರು, ನಮ್ಮ ಫ್ರೆಂಡುಗಳು, ನಮ್ಮ ವೈರಿಗಳು ಎಲ್ಲ ಸೇರಿ ನಮ್ಮ ಮೂಲಕ ಕೆಲಸ ಮಾಡ್ತಾ ಇದ್ದಾರೆ. ಅವರು ಅದನ್ನು ನೀವು ವಾಸನೆಗಳು ಅಂತ ಹೇಳ್ತಾ ಇದ್ದೀರಿ. ಆ ವಾಸನೆಗಳು ನಿಮ್ಮನ್ನು ಮುಂದಕ್ಕೆ ಹೋಗಕ್ಕೆ ಬಿಡಲ್ಲ. ಆ ವಾಸನೆ ಕ್ಷಯ ಆಗ್ಬೇಕಾದ್ರೆ ಏನು ಮಾಡಬೇಕು? ಮಳೆ ಶುಭ ಕರ್ಮ ಮಾಡಬೇಕು. ಹೌದಾ? ಕರ್ಮ ಮಾಡದೆ ಹೋದರೆ ಕೈ ಕಾಲು ಬಂದಿರೋದೇ ಕರ್ಮ ಮಾಡೋಕ್ಕೆ. ಕರ್ಮ ಮಾಡಬೇಕು. ಕುರುವನ್ನೇವ ಕರ್ಮಾಣಿ ಜಿಜೀವಿಷೇ ಕ್ಷತಗಂ ಸಮಾಹ. 100 ವರ್ಷಗಳ ಕಾಲ ಕರ್ಮ ಮಾಡಿ ಜೀವನ ಮಾಡಬೇಕು. ಈಶಾವಾಸ್ಯ ಉಪನಿಷತ್ ಹೇಳ್ತಾ ಬೇರೆ ಮಾರ್ಗ ಇಲ್ಲ. ಏವಂ ತ್ವಯಿ ನ ಅನ್ಯತೋಸ್ತಿ ನ ಕರ್ಮ ಲಿಪ್ಯತೆ. ಬೇರೆ ದಾರಿನೇ ಇಲ್ಲ. ಶುಭ ಕರ್ಮ, ನೀವು ಪೂಜೆ ಭಜನೆ ಅದೇನೇನು ಮಾಡ್ತೀರಾ, ಮನೆ ಕೆಲಸಗಳು ಏನು ಮಾಡೋವಾಗಲೂ ಅದನ್ನು ಶುಭ. ಎನಿ ನಾನ್ ಸೆನ್ಸಿಕಲ್ ಆ್ಯಕ್ಟಿವಿಟಿ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಏನು ಡಿವೈನ್ ಆ್ಯಕ್ಟಿವಿಟಿ. ಡಿವೈನ್ ಆ್ಯಕ್ಟಿವಿಟಿ ಪ್ರತಿಯೊಂದು ಕೆಲಸವನ್ನು ಯತ್ ಕರೋಷಿ ಯದಸ್ನಾಸಿ ಯದ್ಜುಹೋಸಿ ದದಾತಿ ಯಸ್ಯ ಯತ್ ತಪಸ್ಯಸಿ ಕೌಂತೆಯ ತತ್ ಕುರುಷ್ವ ಮದರ್ಪಣ. ಕರೆಕ್ಟಾ? ಎಲ್ಲ ಮನೆ ಕಗ್ಗ ಏನು ಹೇಳಿದರು? ಅರಸನೆಂದೋ ಬಂದು ಕೇಳುವನದಕ್ಕೆ ಉತ್ತರವ ಕೊಡಬೇಕೆನ್ನುವವನು ಒಡಲ ಜಾಣಿನ ಶಕ್ತಿಗಳೆಲ್ಲವನ್ನು ಮುಡುಪು ಕೊಟ್ಟನು ಭರತ. ರಾಮ ಬರ್ತಾನೆ ಕೇಳ್ತಾನೆ ಅಂತೇಳಿ ದೇಹದ ಜ್ಞಾನದ ಶಕ್ತಿಗಳನ್ನೆಲ್ಲ ಮುಡುಪು ಕೊಟ್ಟನು. ಯಾರು? ಭರತ. ದೊರೆತನದ ಭಾರವನ್ನು ಹೊತ್ತು ದೊರೆಯಾಗದ ಭರತನವನು ಇರು ನೀನು. ದೊರೆತನದ ಭಾರವನ್ನು ಹೊತ್ತ, ದೊರೆ ಅನ್ನಿಸ್ಕೊಳ್ಳಲಿಲ್ಲ. ನಮ್ಮದು 4 ಕಾಸು ಜೋಬಲ್ಲಿ ಬಂದುಬಿಟ್ರೆ ನಮ್ಮನ್ನು ಮಾತಾಡ್ಸೋಕ್ಕಾಗಲ್ಲ. ಆಗುತ್ತಾ? ಇವಾಗ ಬಿಸಿ ಇದ್ದೀನಿ, ಆಮೇಲೆ ಮಾತಾಡೋದು. ಅದೇ ತಾನೇ ಹೇಳೋದು. ಇವಾಗ ಸ್ವಲ್ಪ ಬಿಸಿ ಇಲ್ಲ ಎಂಥದ್ದು ಇಲ್ಲ, ಸುಮ್ಮನೆ ಅವನ್ನ ಅವಾಯ್ಡ್ ಮಾಡೋಕ್ಕೆ. ಅವಾಯ್ಡ್ ಮಾಡಲಿಕ್ಕೆ ಇದೆಲ್ಲ ಸ್ವಲ್ಪ ಆಮೇಲೆ ಮಾತಾಡಿ. ಭಾಳ ಕೆಟ್ಟದ್ದು. ಹೊರ ಪ್ರಪಂಚ ತುಂಬ 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 ಇದು ಯಾರ್ದು ತಪ್ಪಿಲ್ಲ. ನೇಚರ್ ಈಸ್ ಟೇಕಿಂಗ್ ಕೇರ್ ಆಫ್ ಥಿಂಗ್. ಸತ್ವ ರಜಸ್ಸು ತಮಸ್ಸು ಎಲ್ಲ ಒಂದೊಂದು ಪ್ರಪೋರ್ಷನಲ್ಲಿ ಬದಲಾವಣೆ ಆಗ್ತಾ ಇದೆ. ಇವಾಗೇನೋ ಹಿಂದೂ ಅದು ಇದು ದೇವರುಗಳು ಹೋದ ಗಲಾಟೆ ಆಗ್ತಾ ಇದೆ. ಸ್ವಲ್ಪ ದಿವಸ ಆದಮೇಲೆ ತಣ್ಣಗಾಗತ್ತೆ, ಇನ್ನೊಂದೇನೋ ಬರುತ್ತೆ, ಕಾಯ್ತಾ ಇದೆ. ಯಾಕೆಂದರೆ 100 ವರ್ಷದ ಹಿಂದೆ ಹೋಗಿ ಹೈದರಾಲಿ, ಟಿಪ್ಪು ಸುಲ್ತಾನು ಅವರೆಲ್ಲ ಇದ್ದಾಗ ಇವರೆಲ್ಲ ಎಲ್ಲಿದ್ದರು? ಎಲ್ಲೋಗಿದ್ರು? ವಿಜಯನಗರ ಸಾಮ್ರಾಜ್ಯವನ್ನು ಅದೇ ಹಂಪೆ ಅದೆಲ್ಲ ಹೊಡೆದಾಕಿ ಇವರೆಲ್ಲ ಎಲ್ಲಿದ್ದರು? ಇವರೆಲ್ಲ ಕರಪ್ಟ್ ಆಗಿದ್ದರು. ಕರಪ್ಟ್ ಗೊತ್ತಲ್ಲ? ನಮಗೇನೋ ಸ್ವಲ್ಪ ಲಾಭ ಈಗ ಅದು ಎಷ್ಟೇನೋದು ಫ್ರೀ ಎಲೆಕ್ಟ್ರಿಸಿಟಿ ಫ್ರೀ ಕೊಟ್ಟರೆ ಓಟ್ ಆ ಥರ ಆ ಕಾಲದಲ್ಲಿ ನಮ್ಮವ್ರಿಗೆ ಫ್ರೀಯಾಗಿ ಹೋಗಿದ್ರು. ಅದಕ್ಕೆ ನಮ್ಮದೆಲ್ಲ ದೇವಸ್ಥಾನಗಳೆಲ್ಲ ಡೆವಲಪ್ ಮಾಡಿದ್ರು. ಸ್ವಲ್ಪ ಕೊಟ್ಟರೆ ಸಾಕು, ಇವರಿಗೆ ತೃಪ್ತರಾಗ್ಬಿಡ್ತಾರೆ, ಮಾಡ್ಕೊಂಡ್ಬಿಡ್ತಾರೆ ದೇಶನ. ತಪ್ಪಲ್ಲ, ಇದು ಕಾಲಧರ್ಮ. ಮಹಾತ್ಮ ಗಾಂಧಿ ಅಷ್ಟು ಕಷ್ಟಪಟ್ಟು ಎಲ್ಲ ಮಾಡಿದಾಗ ಈಗ ಮಹಾತ್ಮ ಗಾಂಧಿಯಿಂದ ನಮಗೆ ತೊಂದರೆ ಆಯಿತು. ಮಹಾತ್ಮ ಗಾಂಧಿಯಿಂದ ನಾವೆಲ್ಲ ಸ್ಕೂಲ್ಗೆ ಹೋಗ್ತಾ ಇದ್ದ ಮಹಾತ್ಮ ಗಾಂಧಿ ಹಾಗೆ. ಇವಾಗ ಜನಗಳು ನೋಡಿದ್ರೆ ಮಹಾತ್ಮ ಗಾಂಧಿಯಿಂದ ದೇಶಕ್ಕೆ ತೊಂದರೆ ಆಯಿತು. ಐಡಿಯಾಲಜಿ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಈಗ. ನಿಮಗೂ ಕೂಡ ಹಿಂದೆ ಯಾರು ಉಪಕಾರ ಮಾಡಿದರೆ ನೀವು ಅವ್ರನ್ನ ಮರ್ತಿರ್ತೀರಾ, ಅಥವಾ ನೀವು ಯಾರಿಗಾರು ಉಪಕಾರ ಮಾಡಿದರೆ ಅವರು ನಿಮ್ಮನ್ನು ತಿರುಗಿ ನೋಡಲ್ಲ. ಈ ಥರ ಎಲ್ಲ ತುಂಬ ಇದೆ. ಅಷ್ಟೇ ಅಲ್ಲ, ನಿಮಗೆ ಅವರು ವೈರಿಗಳು ಆಗಿರ್ತಾರೆ. ಯಾರಿಗೆ ನೀವು ಉಪಕಾರ ಮಾಡಿರ್ತೀರೋ ಅವರಿಗೆ ನಿಮ್ಮ ವಿರುದ್ಧವಾಗಿ ನಿಮಗೆ ಅವರು ಇದ್ದಾರೆ. ಇದೆಲ್ಲ ನ್ಯಾಚುರಲ್. ಯಾಕೆಂದರೆ ಬುದ್ಧಿ ಯಾವ ಸಮಯದಲ್ಲಿ ಹೇಗೆ ತಿರುಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಯು ಹ್ಯಾವ್ ಟು ಆಕ್ಸೆಪ್ಟ್ ದ ವರ್ಲ್ಡ್ ಆ್ಯಸ್ ಇಟ್ ಈಸ್, ಬಟ್ ಬಿ ಕೇರ್ಫುಲ್. ಯಾತ್ರಿಕನೇ ಜಾಗರಿರೋ ಮಂಕುತಿಮ್ಮ. ಛತ್ರವೀ ಜಗ ನೋಡಿ, ಯಾತ್ರಿಕರು ನಾವು, ದಿವ್ಯಕ್ಷೇತ್ರ ಈ ಲೋಕ.
ಸತ್ರದಲ್ಲಿ ನೇಮದಿಂದಿರಲಿಕ್ಕೆ ಎಡೆಯುಂಟು. ನೇಮದಿಂದ ರಾತ್ರಿ 3 ಆಯಿತು ಹೊರಡನೆ ತೆರಳಿದೊಡೆ ಪಾರುಪತ್ಯದವ ಮೆಚ್ಚುವನು ಮಂಕುತಿಮ್ಮ. ರೆಡಿಯಾಗಿರ್ಬೋದು. ಆಮೇಲೆ ಛತ್ರ, ಇದು ದೊಡ್ಡ ಛತ್ರ ಲೋಕ. ಇಲ್ಲಿ ಯಾರ ಗುಣ ಎಂತಿಹುದು ಯಾತ್ರಿಕನೇ ಜಾಗರಿರೋ. ನೀನು ಕೇರ್ಫುಲ್ ಆಗಿರಪ್ಪ. ನಿನ್ನ ಮನಸ್ಸಿನ ಸಮಾಧಾನವನ್ನು ಯಾವುದೇ ಕಾರಣಕ್ಕೂ ಕಳ್ಕೊಬೇಡ ಅಷ್ಟೇ. ಅದು ಆಸ್ತಿಯಿಂದ ಬರುತ್ತೆ, ಸಂಬಂಧದಿಂದ ಬರುತ್ತೆ, ಮಕ್ಕಳಿಂದ ಬರುತ್ತೆ. ಅದು ಯಾರು ಹೇಳ್ತಾ ಇಲ್ಲ, ಅದೇನು ಹೇಳ್ತಾ ಇಲ್ಲ. ನಿನ್ನ ಸಂತೋಷಕ್ಕೆ ನೀನು ಕಾರಣ, ಅವರಲ್ಲ. ಉದ್ಧರೇತ್ ಆತ್ಮನಾತ್ಮಾನಾತ್ಮಾನಾಮವಸ. ಆತ್ಮೈವ ಆತ್ಮನೋ ಬಂದು ಆತ್ಮೈವ ರಿಪುರಾತ್ಮನಃ. ನಿನಗೆ ನೀನೇ ವೈರಿ, ನಿನಗೆ ನೀನೇ. ಒಂದೆರಡು ಚೊಕ್ಕ ಮಾಡೋಣ. ಸ್ವಲ್ಪ ಯಾವುದೋ ಒಂದು ಸಬ್ಜೆಕ್ಟ್ ಮೇಲೆ ಹೋಗಬೇಕಾಗಿತ್ತು, ಅದಕ್ಕೆ ತಗೊಳ್ಳಿ ಸರ್. ಧರ್ಮದ ಬಗ್ಗೆ ಸ್ವಲ್ಪ ನೋಡೋಣ. ಆರುನೂರ 22 ಅಲ್ಲಿಂದ ಪುನಃ ತಗೊಳ್ಳೋಣ. 622 ಶುಭಕರ್ಮ ಬಂತು ನೋಡಿ. ಈಗ ನಿಮ್ಮದು ಶುಭಕರ್ಮ. ನಾವು ತುಂಬ ಅನಲಿಟಿಕಲ್ ಆಗಿ ತುಂಬ ಡೀಪಾಗಿ ಅದನ್ನು ಸೆಗ್ರಿಗೇಟ್ ಮಾಡೋಕ್ಕೆ ಹೋಗಬಾರ್ದು. ಚಕ್ಕಂತ ಅದು ಏನು ಹೇಳ್ತಾ ಅದನ್ನು ಗ್ರಾಸ್ ಮಾಡಬೇಕು. ಅದನ್ನು ಬಿಡಿಸ್ತಾ ಹೋದರೆ ನಿಮಗೆ ವಿಷಯ ಸಿಗಲ್ಲ. ಅದು ಏನು ಹೇಳುತ್ತೆ ಅದು ಹೋಗ್ಬೇಕು. ಅದನ್ನು ಬಿಡಿಸ್ಕೊಂಡು ಇದು ಹಿಂಗೆ ಹೇಳ್ತಾ ಇದ್ದಲ್ಲ, ಅದು ಹಳ್ಳಿ ಹೇಳ್ತಿದ್ದಾರೆ ಅಂದರೆ ನೀವು ಬೇರೆ ನಾವು. ಧರ್ಮ ನಿರ್ಣಯ 622. ಧರ್ಮ ನಿರ್ಣಯ ನಿನಗೆ ಜನ್ಮ ಜನ್ಮಾಂತರದ ಕರ್ಮ ಸಂದರ್ಭದಿಂದ ಬಂದ ಒಗೆಯುವುದು ಅದನ್ನರಿತು. ಜನ್ಮ ಜನ್ಮಾಂತರದ ಕರ್ಮ ಸಂಬಂಧದಿಂದ ಬಂದಿದೆ. ಯಾವುದು? ಧರ್ಮ ನಿರ್ಣಯ. ಧರ್ಮ ನಿರ್ಣಯ ಅಂದ್ರೇನು? ನಾನೇನಾಗಿದ್ದೀನಿ ಈಗ? ನಾನೊಬ್ಬ ಅಪ್ಪ, ನಾನೊಬ್ಬ ಮಗ, ನಾನೊಬ್ಬ ಯಾರ ಫ್ರೆಂಡು, ಅಥವಾ ನಾನು ಇನ್ನೇನೋ ಒಂದು. ಇದು ಜನ್ಮ ಜನ್ಮಾಂತರದ ಕರ್ಮ ಸಂಬಂಧದಿಂದ ಇದಕ್ಕೂ ಕೂಡ ನೀವು ಇದನ್ನು ಹಾಕ್ಕೋಬೋದು. ಯಾವುದು? ಮಹತ್ತತ್ವದ ಮೂಲಕ ನಾನು ಈ ಸ್ಥಿತಿಗೆ ಬಂದಿದ್ದೀನಿ. ಮಹತ್ತತ್ವ ಹಿಂದ್ಗಡೆ ಇರಬೇಕು ತಾನೆ, ನನ್ನ ಇಂಟೆಲೆಕ್ಟ್ ಕೆಲಸ ಮಾಡಬೇಕಾದ್ರೆ. ಆ ಮೂಲಕ ಜನ್ಮ ಜನ್ಮಾಂತರದ ಕರ್ಮ ಅದು ಬಂದಿದೆ. ಆದರೆ ನಾನೇನು ಮಾಡಬೇಕು? ಅದು ಬಂದಿದೆ, ಅದು ತಿಳಿದಾಯಿತು. ಈಗ ನಿರ್ಮಮದ ಮಮತ್ವ, ನಾನು ನಂದು ಬಿಡಬೇಕು. ನಿರ್ಮಲ ಉತ್ಸಾಹದಿಂದ ನೀನು ಆಚರಿಸಿದರೆ ಬ್ರಹ್ಮ ಸಾಮೀಪ್ಯವೆಲ್ಲ ಮಂಕುತಿಮ್ಮ. ಇದು ಹೇಗೆ ಮಾಡೋದು? ನಿರ್ಮಮದ ಅಂದ್ರೇನು? ಯಾವುದೇ ಒಂದು ಪೂರ್ವದ ಯಾವುದೋ ಒಂದು ಇದು ಇದೆ, ಯಾವುದೇ ಮಮಕಾರ ಇಟ್ಕೊಳ್ಳದೆ. ನಿರ್ಮಮದ ಮಮಕಾರ ಇಟ್ಕೊಳ್ಳದೆ. ನಾನು ನನ್ನದು ಬಿಟ್ಟು. ನಿರ್ಮಮದ ನಾನು ನನ್ನದು ಅನ್ನೋ ಭಾವನೆ ಬಿಟ್ಟು. ನಾನು ನನ್ನದು ಅನ್ನೋದು ಭಾವನೆ ಹೋದ ಕೂಡಲೇ ಮನಸ್ಸು ನಿರ್ಮಲ ಆಗುತ್ತೆ, ಉತ್ಸಾಹ ಬರುತ್ತೆ. ಯಾಕೆಂದರೆ ಒಳಗಡೆಯಿಂದ ಬ್ರಹ್ಮತತ್ವ ನಿಮ್ಮ ಮೂಲಕ ಕೆಲಸ ಮಾಡ್ತಾ ಇರುತ್ತೆ. ನೀವು ಆಚರಿಸಿ ಬ್ರಹ್ಮ ಸಾಮೀಪ್ಯವೆಲ್ಲೋ, ನೀವು ಬ್ರಹ್ಮನ ಕೆಲಸನೇ ಮಾಡ್ತಾ ಇರ್ತೀವಿ. ಅವನು ಭರತ ರಾಮನ ಕೆಲಸನೇ ಮಾಡ್ತಾ ಇದ್ದಿದ್ದು, ಅವನ ಕೆಲಸ ಮಾಡ್ತಾ ಇರಲಿಲ್ಲ. ಯಾಕೆಂದರೆ ಅವ್ನ ತಲೆ ತುಂಬ ರಾಮನೇ ಇದ್ದಿದ್ದು. ತಲೆ ತುಂಬ ರಾಮನೇ ಇದ್ದಿದ್ದು ಅವನಿಗೆ, ಭರತನಿಗೆ. ಅರಸ ಅಡವಿಗೈದಿದೊಡಂ. ಅರಸ ಕಾಡಿಗೆ ಹೋದರೂ ಅವನಿತ್ತ ಪಾದಿಕೆಗಳು ಒರೆಯದೊಡಂ ಏನನಂ. ಆ ಪಾದಿಕೆಗಳು ಅಲ್ಲಿದ್ದು, ಅಲ್ಲಿ ಇಟ್ಟಿದ್ದಾನೆ. ಅದೇನು ಹೇಳಲ್ಲ, ಅದೇನು ವರದಿಯೋ ತಾನು ಬಂದು ಹೇಳ್ತಾನೆ, ಪಾದಕ್ಕೆಗೆ ಇವತ್ತು ಹೀಗೆ ಮಾಡಿದ್ದೀನಿ ಹಾಗೆ ಮಾಡಿದ್ದೀನಿ ಅಂತೆಲ್ಲ ವರದಿ ಒಪ್ಪಿಸ್ತಾ ಇದ್ದಾನೆ. ಪಾದಕ್ಕೆ ವರದಿ ಒರೆದು ದೊರೆತನದ ಭಾರವನ್ನು ಹೊತ್ತು ದೊರೆ ಆಗದ ಆ ಭರತನವನು ಇರು ನೀನು ಮಂಕುತಿಮ್ಮ. ಮನೆಯಲ್ಲಿ ನಾನು ಅಣ್ಣ, ನಾನು ಹೇಳ್ದಂಗೆ ಕೇಳಬೇಕು. ನಾನಪ್ಪ, ನನ್ನ ಮಾತು ಕೇಳಬೇಕು. ಯಾರು ಕೇಳ್ತಾರಾ? ಹೋಗಲ್ಲ ಅಂತ. ಈಗೆಲ್ಲ ನಿಮ್ಮ ನೀವು ಕೆಲಸ ಎಲ್ಲ ಕಂಟ್ರೋಲ್ ಇಲ್ಲ ಅಂತ ಅರ್ಥ.
ನಿರ್ಮಮದ ನಿರ್ಮಲೋತ್ಸಾಹ. ನಾವು ತುಂಬ ಸಿಂಪಲಾಗಿ ತೊಗೋಬೋದು ಅಂದರೆ ಇದು ಹೇಗೆ ತೊಗೋಬೋದು ಇದನ್ನು ಅಂದರೆ, ನನ್ನದು ಯಾವುದೂ ಇಲ್ಲ, ನಾನು ಸ್ವಲ್ಪ ವರ್ಷಗಳ ಹಿಂದೆ ಇರಲಿಲ್ಲ, ಇನ್ನು ಸ್ವಲ್ಪ ವರ್ಷ ಆದಮೇಲೆ ನಾನು ಇರಲ್ಲ, ಈಗ ಇದೆಲ್ಲ ಏನೋ ನಾಟಕ ನೋಡ್ತಾ ಇದ್ದೀನಿ, ಇವರೆಲ್ಲ ಹೋಗ್ತಾರೆ, ನಾನು ಹೋಗ್ತಾ ಇದ್ದೀನಿ, ಆ ಬ್ರಹ್ಮದತ್ತ ನನ್ನ ಮೂಲಕ ಕೆಲಸ ಮಾಡ್ತಾ ಇದೆ ಅಂತ ಸ್ವಲ್ಪ ತಿಳುವಳಿಕೆ ಬಂದಿದೆ, ಅದನ್ನೇ ನಂಬ್ಕೊಂಡು ಹೋಗ್ತೀನಿ, ಮುಂದೆ ನನಗೆ ಯಾವುದೋ ಒಂದು ಒಳ್ಳೆಯ ಜಾಗ ಸಿಗುತ್ತೆ, ಆ ನಂಬಿಕೆ ಬೆಳೆಸ್ಕೊಟ್ರೆ ಸಾಕು, ಅಷ್ಟು ಸಾಕು. ಯಾರನ್ನು ನೋಡಬೇಕಾಗಿಲ್ಲ, ಯಾರ ಒಪಿನಿಯನ್ನು ಕೇಳಬೇಕಾಗಿಲ್ಲ. ನಮಗಾಗಲೇ ಬೇಕಾದಷ್ಟು ವಯಸ್ಸಾಗಿದೆ, ಇನ್ನೇನು ಕೇಳೋದು, ಯಾರನ್ನು ಕೇಳೋದು ನಾವು? ಯಾರನ್ನು ಸಮಾಧಾನ ಮಾಡೋದು, ಯಾರನ್ನು ಸಂತೋಷ ಪಡಿಸೋದು, ಯಾರನ್ನಾರು ಸಂತೋಷ ಪಡಿಸೋಕ್ಕಾಗುತ್ತಾ ನಿಮ್ಮ ಕೈಲಿ? ಇಲ್ಲ. ಮತ್ತು ಅದನ್ನೇ ಮಾಡ್ತಾ ಇದ್ದೀರಿ ಯಾವಾಗಲೂ. ಅವ್ರು ಹಂಗೆ ಅನ್ಕೋತಾರೋ, ಇವ್ರು ಅನ್ಕೊತಾರೋ, ಅವ್ರು ಏನು ಅನ್ಕೋತಾರೋ, ಅವ್ರು ಏನು ಅನ್ಕೊತಾರೋ ಅಂತ ಅವ ಇವ್ನು ಯೂಡ್ಲೆಸ್ ಈಡಿಯಟ್ ಅಂತ ಅಂದ್ಕೊಂಡಿದ್ದಾರ. ನಮ್ಮ ದಿ ಪ್ರಿಯಾಕ್ಯುಪೇಷನ್, ಪ್ರಿಜುಡಿಸ್, ಇದೆಲ್ಲ ಕೆಲಸಕ್ಕೆ ಇದೆಲ್ಲ ನಮಗೆ ಬಂದ್ಬಿಟ್ಟಿದೆ. ಇಗ್ನರೆನ್ಸ್, ಅವಿದ್ಯಾ, ಇದು ಇಗ್ನರೆನ್ಸ್. ಅನಾದಿ ವಿದ್ಯಾ ನಿರ್ವಾಚ್ಯ ಕಾರಣೋಪಾದಿರುಚ್ಯತೆ. ಕಾರಣ ಶರೀರ ಅಂತ ಒಂದಿದೆ ನಮ್ಮಲ್ಲಿ, ಅದರಲ್ಲಿ ಅನಾದಿಯಿಂದ ಇದೆಲ್ಲ ಬಂದು ಕೂತ್ಕೊಂಡ್ಬಿಟ್ಟಿವೆ ಒಳಗಡೆ. ಬ್ಲೂ ಪ್ರಿಂಟ್ ಒಳಗಡೆ ಇದೆ ಕಾರಣ ಶರೀರ. ಕಾರಣ ಶರೀರದಲ್ಲಿ ಬದಲಾವಣೆ ಆಗಬೇಕಾದ್ರೆ ನಿರ್ಮಮದ ನಿರ್ಮಲೋತ್ಸಾಹ ನೀ ಆಚರಿಸೆ. ಕಾರಣ ಶರೀರದಲ್ಲಿರೋ ವಾಸನೆಗಳೆಲ್ಲ ಕಡಿಮೆ ಕಡಿಮೆ. ವಾಸನಾಕ್ಷಯ ಮೋಕ್ಷ. ನಿರ್ಮಮದ ನಿರ್ಮಲೋತ್ಸಾಹ ನೀನಾಚರಿಸೆ ಬ್ರಹ್ಮ ಸಾಮೀಪ್ಯ. ಆಮೇಲೆ ನೆಕ್ಸ್ಟ್ 623 ತಗೊಳ್ಳಿ. ಹಾಗಂತ ಹೇಳಿ ನಾವು ಏನು ಕಾಡಿಗೆ ಹೋಗೋಕ್ಕಾಗುತ್ತಾ? ಎಲ್ಲರನ್ನೂ ಬಿಟ್ಬಿಟ್ಟು ನಾನು ಒಬ್ಬನೇ ಕೂತ್ಕೊಂಡು ಏನೋ ಇಲ್ಲಿದ್ದೀನಿ, ಮನೆ ಮಾಡ್ಕೊಂಡು ನಾನು ಕಾಡಿಗೆ ಹೋಗೋಕ್ಕಾಗುತ್ತೆ. ಅದು ಯಾರು ನೋಡ್ಕೊತಾರೆ? ಊಟ ಯಾರು ಕೊಡ್ತಾರೆ? ಅದು ನೋಡೋಕ್ಕಾಗಲ್ಲ. ನೋಡಿ, ಗೃಹದಿ, ರಾಷ್ಟ್ರದಿ, ಸಮಾಜದಿ, ಲೋಕಸಂಗತದಿ, ವಿಹಿತದ ಸ್ಥಾನದಿಂದ, ಸಹಜ ಗುಣ ಬಲದಿಂದ, ಇಹ ಪರ ಸಮನ್ವಯದೆ, ಸರ್ವಹಿತ ಸಂಸ್ಕೃತಿಗೆ ಸಹಕರಿಪುದಲೇ ಧರ್ಮ. ಧರ್ಮ ಕೇಳಿ ಸರ್, ಧರ್ಮ ಅಂದರೆ ಏನು ಅಂತ ದೊಡ್ಡ ಸೆಂಟೆನ್ಸ್ ಇದು. ಗೃಹದಿ, ಗೃಹದಿ ಅಂದ್ರೇನು? ಮನೆಯಲ್ಲಿ ನಿಮ್ಮ ಧರ್ಮವನ್ನು ಆಚರಿಸ್ತಾ ಇದ್ದೀರಾ? ಅದು ಗೊತ್ತಿಲ್ಲ. ರಾಷ್ಟ್ರದಿ, ನಾಳೆ ಓಟ್ ಹಾಕೋಕೆ ಹೋಗ್ತಾ ಇದ್ದೀರಲ್ಲ. ಸಮಾಜದಿ, ನಿಮ್ಮ ಸಮಾಜ ಏನೋ ಒಂದಿರುತ್ತೆ ಅದರಲ್ಲಿ. ಲೋಕಸಂಗತದಿ, ಲೋಕ ಸಂಪರ್ಕದಲ್ಲಿ. ವಿಹಿತದ ಸ್ಥಾನದಿಂದ, ನಿಮ್ಮೊಂದು ಸ್ಥಾನ ಇದೆ, ಮನೆಯಲ್ಲಿ ಒಂದು ಸ್ಥಾನ ಇದೆ, ರಾಷ್ಟ್ರದಲ್ಲಿ ಒಂದು ಸ್ಥಾನ ಇದೆ, ಸಮಾಜದಲ್ಲಿ ಒಂದು ಸ್ಥಾನ ಇದೆ, ಲೋಕಸಭೆ ಒಂದು ಸ್ಥಾನ ಇದೆ. ನಿಮ್ಮ ಏನು ಸ್ಥಾನ ಇದೆ ಆ ಸ್ಥಾನದಲ್ಲಿ ಸಹಜ ಗುಣಬಲದಿಂದ, ವಿಪರೀತವಾಗಿಲ್ಲ, ನಿಮಗೇನು ಗುಣ ಇದೆ, ನಿಮ್ಮ ಬಲ ಇದೆ, ಅದರ ಮೂಲಕ ಇಹ ಪರ ಸಮನ್ವಯದೆ. ಇಹ ನೀವೇನು ಮಾಡಿದ್ರು ಕೂಡ ಅದು ನಿಮ್ಮ ಇಲ್ಲಿಗೂ ಒಳ್ಳೆಯದಾಗಬೇಕು, ಅಲ್ಲಿಗೂ ಒಳ್ಳೆಯದಾಗಬೇಕು. ಆ ರೀತಿ ಸಮನ್ವಯದೆ ಸರ್ವಹಿತ ಸಂಸ್ಕೃತಿಗೆ ಸಹಕರಿಪುದಲೇ ಧರ್ಮ. ಸರ್ವಹಿತ ಸಂಸ್ಕೃತಿಗೆ ಸಹಕರಿಪುದಲೇ ಧರ್ಮ. ನೋಡಿ, ಇದಕ್ಕೆ ಇನ್ನೊಂದು ಕಗ್ಗ ಇದೆ, ಅದು ಹೇಳಿದ್ರೆ ಇದು ಅರ್ಥ ಆಗುತ್ತೆ ನಮ್ಮ ಸ್ಥಾನ ಏನು ಅಂತ. ಈ ಕಗ್ಗ ಲಾಸ್ಟ್ ಕಗ್ಗ ಹೇಳಿ ಮುಗಿಸ್ತೀನಿ. ಬೀಳಲಲ್ಲ, ಬೇರಲ್ಲ. ಒಂದು ಆಲದ ಮರ ಇದೆ, ಅದಕ್ಕೆ ಬೀಳಲಿದೆ, ಅದಲ್ಲ, ಬೀಳಲಲ್ಲ ನೀನು. ಬೇರಲ್ಲ, ಮುಂಡ ಕಾಂಡಗಳಲ್ಲ, ಕೊಂಬೆಗಳು ಅಲ್ಲ. ಆಮೇಲೆ ತಗೊಳ್ಳಿ, ಆ ಕಗ್ಗ ತಗೊಳ್ಳಿ. ಅದೇ ಬೀಳಲಲ್ಲ ತಗೊಳ್ಳಿ ಸರ್, ಇದೆಷ್ಟು ನೋಡಿ ಸರ್, ಅದು ಧರ್ಮ. ಕರೆಕ್ಟಾಗಿ ಸಿಗ್ತಾ? ಯಾರಿಗೆ ಸಿಗ್ತಾ? ಬೀಳಲಲ್ಲ, ಪಾಪ ಬಾ. ಐನೂರ 63, 563. ಅದಕ್ಕೆ ಈ ಕಗ್ಗ ಕಂಪ್ಲೀಟ್ ಇದು ಪೂರಕವಾಗಿದೆ. ಆ ಕಗ್ಗ ಇದೆಯಲ್ಲ ಅದಕ್ಕೆ. 563. ಬೀಳಲಲ್ಲ, ಆಲದ ಮರದ ಬೀಳಲು ಅಲ್ಲ ನೀನು.
ಬೇರಲ್ಲ, ಬೇರು ಅಲ್ಲ, ಮುಂಡ ಕಾಂಡಗಳಲ್ಲ, ಕೊಂಬೆಲ್ಲ, ಟ್ರಂಕ್ ಅಲ್ಲ, ತಳಿರಲ್ಲ, ಚಿಗುರಲ್ಲ, ಮಲರಲ್ಲ, ಹೂವಲ್ಲ, ಕಾಯಿ ಹಣ್ಣಲ್ಲ, ಹೂವಲ್ಲ, ಕಾಯಲ್ಲ, ಹಣ್ಣು ಏನಲ್ಲ, ಎಲೆ ನೀನು. ವಿಶ್ವವೃಕ್ಷದಳು ಎಲೆಯಳು ಒಂದು ನೀನು, ಒಂದು ಎಲೆ ನೀನು. ತಿಳಿದು ಅದನ್ನು ನೆರವಾಗು ಮಂಕುತ. ನಿಮ್ಮ ಯೋಗ್ಯತೆ ಅಷ್ಟೇ, ಅಷ್ಟೇ ಒಂದು ಎಲೆ ಅಷ್ಟೇ. ಅಷ್ಟು ತಿಳ್ಕೊಂಡು ಆ ಎಲೆ ಆ ಮರಕ್ಕೆ ಏನು ಮಾಡುತ್ತೆ ಅಷ್ಟು ಮಾಡಿ. ಆ ಕಗ್ಗದಲ್ಲಿರೋದೆಲ್ಲ ಬಂತಲ್ಲ, ಇಹ ಪರ ಸಮನ್ವತಿಗೆ ನಿನ್ನ ಅಳತೆ ಒಳಗಡೆ ಸೇರ್ಕೊಂಡು ಮಾಡು. ಅದು ಅರ್ಥ ಆಯ್ತಾ? ನಮ್ಮ ಬಗ್ಗೆ ನಾವೇನೋ ಜಾಸ್ತಿ ತಿಳ್ಕೊಂಡಿದ್ರೆ ನಾವೇನು ಅಂತ ಇದು ಹೇಳಲ್ಲ. ಏನು ಬಿಳಲಲ್ಲ, ಬೇರಲ್ಲ, ಮುಂಡಕಾಂಡಗಳಲ್ಲ, ತಳಿರಲ್ಲ, ಮಲರಲ್ಲ, ಮಲರಂದರೆ ಹೂವು, ಕಾಯಿ ಹಣ್ಣಲ್ಲ, ಎಲೆ ನೀನು. ವಿಶ್ವವೃಕ್ಷದಳು ಎಲೆಗಳೊಂದು ನೀನು. ಅಷ್ಟು ಎಲೆಗಳಲ್ಲಿ ಒಂದು ಎಲೆ ನೀನು. ತಿಳಿದು ಅದನ್ನು ತಿಳ್ಕೊಂಡು ಬೇರೆ ನೀನು ಒಂದು ಎಲೆ ಏನು ಮಾಡುತ್ತೆ ಅಷ್ಟು ಮಾಡು, ಇನ್ನೇನು ಮಾಡೋಕ್ಕೆ ಹೋಗಲ್ಲ ಜಾಸ್ತಿ. ಎಲ್ಲ ಹೋಮ್ವರ್ಕ್ ಇಟ್ಕೊಳ್ಳಿ. ಮುಂದಿನ ವಾರ ಇಲ್ಲ, ಆಮೇಲೆ ವಾರ ನೋಡೋಣ ಕ್ಲಾಸು. ಎಲೆಕ್ಷನ್ ಎಲೆಕ್ಷನ್ ಅಂತಾರೆ, ರಜೆ ಇದ್ರೆ ಎಲ್ಲರೂ ಅಬ್ಜೆಕ್ಷನ್ ಇಲ್ಲ, ಕೆಲಸ ಇದೆ. ನಮ್ಮದೇನು ತೊಂದರೆ ಇಲ್ಲ, ಮಾಡೋಣ, ನಿಧಾನವಾಗಿ ಮಾಡೋಣ. ಎಲ್ಲ ಅದು ಬೇಕು, ಇದು ಬೇಕು, ಎಲ್ಲ ಬೇಕು. ಬೇಕು. ಇವರಿಬ್ಬರು ಡಿಪೆಂಡ್ ಆಗಿದೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುರ್ಗಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.